Hello students, Namaskar ಎಲ್ಲರಿಗೂ. I welcome you all back once again to Physics Wala. Students, I guess you people are doing great and I guess you people are enjoying this chapter as well. Students, ಈ particular chapter ಅಲ್ಲಿ some basic concept of chemistry ಅಲ್ಲಿ we have reached a very interesting and important topic, that is mole concept. ಈ mole concept particular section ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ ಈ ಪರ್ಟಿಕ್ಯುಲರ್ ಮೋಲ್ ಕಾನ್ಸೆಪ್ಟನ್ನು ನೀಟಾಗಿ ನೀವು ಕಲಿತ್ರಿ ಅಂತಂದರೆ ಅಟ್ಲೀಸ್ಟ್ 20-25% ಆಫ್ ದ ನ್ಯೂಮರಿಕಲ್ಸ್ ಇನ್ ಕೆಮಿಸ್ಟ್ರಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಆರ್ ರಿಲೇಟೆಡ್ ಟು ದಿಸ್. ಇಟ್ ವಿಲ್ ಕಮ್ ಇನ್ ಟು ಸೊಲ್ಯೂಷನ್ಸ್ ಪಾರ್ಟ್ ಆಸ್ ವೆಲ್. ಅಲ್ಲೂ ಕೂಡ ಲಾಟ್ ಆಫ್ ಕಾನ್ಸೆಪ್ಟ್ಸ್ ಆರ್ ಬೇಸ್ಡ್ ಆನ್ ಮೋಲ್ ಕಾನ್ಸೆಪ್ಟ್ ಓನ್ಲಿ. ಓಕೆನಾ? ರೈಟ್, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಪ್ಲೀಸ್ ಪೇ ಅಟೆನ್ಷನ್ ಆ್ಯಂಡ್ ಲರ್ನ್ ಇಟ್ ಪ್ರಾಪರ್ಲಿ. ರೈಟ್, ಓಕೆ, ಲೆಟ್ ಅಸ್ ಸ್ಟಾರ್ಟ್. ಇಲ್ಲಿ ನೋಡ್ರಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಏನೇನು ಕಲ್ತಿದ್ದೀವಿ ಅಂತ ನೋಡೋಣ. ರೈಟ್, ಸೊ ವಿ ಆರ್ ಡನ್ ವಿತ್ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್. 5 ಲಾಸ್ ಬರುತ್ತೆ. 5 ಲಾಸ್, ಆಲ್ ದ ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್. ರೈಟ್, ಅವೋಗಾಡ್ರೋಸ್ ಲಾ. ರೈಟ್, ವಾಟ್ ಈಸ್ ಅವೋಗಾಡ್ರೋಸ್ ಲಾ? Equal volumes of different gases at similar conditions of temperature and pressure contain equal number of molecules of the gas. ಬೈ ದ್ಯಾಟ್ ನಮಗೇನು ಗೊತ್ತಾಗುತ್ತೆ? ಮೋಲಾರ್ ವಾಲ್ಯೂಮ್ ಅಂದರೆ ಏನಂತ ಗೊತ್ತಾಗುತ್ತೆ. ಅದೆಲ್ಲ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಅಟ್ ಎಸ್ ಟಿ ಪಿ ನೀವು ಯಾವುದೇ ಗ್ಯಾಸ್ ತೊಗೊಳ್ರಿ, ರೈಟ್, 22.4 ಲೀಟರ್ ಆಫ್ ಗ್ಯಾಸ್ ತೊಗೊಂಡಿದ್ರೆ ಅದರಲ್ಲಿ ಅವೋಗಾಡ್ರೋಸ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇರುತ್ತೆ. ವಾಟ್ ಈಸ್ ಅವೋಗಾಡ್ರೋಸ್ ನಂಬರ್? 6.022 ಇಂಟು 10⁻23 ನಂಬರ್ ಆಫ್ ಪಾರ್ಟಿಕಲ್ಸ್ಗೆ ಏನಂತಾರೆ? ಅವೋಗಾಡ್ರೋಸ್ ನಂಬರ್ ಅಂತಾರೆ. ರೈಟ್, ಓಕೆ. ಸೊ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಆ್ಯಂಡ್ ಇಟ್ಸ್ ಲಿಮಿಟೇಷನ್ಸ್ ವಿ ಹ್ಯಾವ್ ಲರ್ನ್ಡ್. And then atomic mass, molecular mass, gram atomic mass, gram molecular mass, formula mass, gram formula mass, difference between atomic mass, molecular mass, formula mass, right? What is a gram mole? What is a gram atom? All that we have discussed in the previous class. How it is related to mole, adanna mole concept alli ನಾವು ಕಲ್ತಿದ್ದೀವಿ. ಓಕೆನಾ? ರೈಟ್, ಸೊ ಈ ಕ್ಲಾಸಲ್ಲಿ ಏನು ಸ್ಟಡಿ ಮಾಡ್ತೀವಿ ಅಂತ ನೋಡೋಣ. ಮೋಲ್ ಕಾನ್ಸೆಪ್ಟ್ ಬಗ್ಗೆ ಇನ್ನೊಂದ್ಸಲ I'll tell you what are the important formulae to be remembered here. Based on that, we are going to solve good number of numericals. Numericals are what? Are based on the calculation of number of moles, based on the calculation of mass of a single particle. That single particle may be a atom irbodu ಅಥವಾ molecule irbodu. ಒಂದೇ ಒಂದು ಆಟಮ್ದು ಅಥವಾ ಒಂದೇ ಒಂದು ಮಾಲಿಕ್ಯೂಲ್ದು ಮಾಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಹೌ ಡು ವಿ ಡೂ ದಟ್ ಅದನ್ನು ನೋಡ್ತೀವಿ. ಆಮೇಲೆ ನ್ಯೂಮರಿಕಲ್ಸ್ ಆನ್ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಪಾರ್ಟಿಕಲ್ಸ್. ಒಂದು ಗಿವನ್ ಮಾಸಲ್ಲಿ, ಗಿವನ್ ವಾಲ್ಯೂಮಲ್ಲಿ ನಂಬರ್ ಆಫ್ ಪಾರ್ಟಿಕಲ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಆಲ್ ದ್ಯಾಟ್ ವೆರಿ 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 ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ವಿ ಆರ್ ಗೋಯಿಂಗ್ ಟು ಟೇಕ್ ಅಪ್ ಟುಡೇ. ರೈಟ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ಟೂಡೆಂಟ್ಸ್, ದಿಸ್ ಇಸ್ ಡನ್ ಇನ್ ದ ಲಾಸ್ಟ್ ಕ್ಲಾಸ್ ಐ ಗೆಸ್, ರೈಟ್? ಯಾ, ಇಲ್ಲೇ ನೋಡ್ರಿ, ಕನ್ವರ್ಷನ್ ಆಫ್ ಮೋಲ್ಸ್ ಇಂಟು ಮಾಸ್. ಮೋಲ್ ಅನ್ನ ನೀವು ಮಾಸ್, ವಾಲ್ಯೂಮ್ ಅಥವಾ ನಂಬರ್ ಆಫ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಆ್ಯಂಡ್ ವೈಸ್ ವರ್ಸ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ನೋಡ್ರಿ. ಸಪೋಸ್ ನಿಮಗೆ ಮೋಲ್ ಕೊಟ್ಟಿದ್ರೆ, ಒಂದು ಎಣ್ಣೆ ನಂಬರ್ ಒಂದು 10 ಮೋಲ್ ಅಂತ ಕೊಟ್ಟಿದ್ದಾರೆ ಅನ್ಕೊಡ್ರಿ. ಸಪೋಸ್ ಇಫ್ ದೇ ಗಿವ್ ಯು ಸಮ್ 10 ಮೋಲ್, ಸಪೋಸ್ ಇಫ್ ದೇ ಗಿವ್ ಯು ಸಮ್ 10 ಮೋಲ್ ಕೊಟ್ಟಿದ್ದಾರೆ ಅನ್ಕೊಡ್ರಿ. ಸೊ ನಂಬರ್ ಆಫ್ ಮೋಲ್ಸ್ ದ್ಯಾಟ್ ಯು ಆರ್ ಹ್ಯಾವಿಂಗ್ 10 ಮೋಲ್, ರೈಟ್? ಅದನ್ನು ಇಫ್ ಯು ಮಲ್ಟಿಪ್ಲೈ ವಿತ್ ವಾಟ್? 6.022 ಇಂಟು 10⁻23. ಏನಿದು? ಅವೋಗಾಡ್ರೋಸ್ ನಂಬರ್ ಅಲ್ವಾ? ಸೊ ಅವೋಗಾಡ್ರೋಸ್ ನಂಬರ್ ಇಸ್ ಗಿವನ್ ಬೈ NA. ನಂಬರ್ ಆಫ್ ಮೋಲನ್ನು ಅವೋಗಾಡ್ರೋಸ್ ನಂಬರಿಂದ ನೀವು ಮಲ್ಟಿಪ್ಲೈ ಮಾಡಿದರೆ ಏನು ಸಿಗುತ್ತೆ ನಿಮಗೆ? ನಂಬರ್ ಆಫ್ ಪಾರ್ಟಿಕಲ್ಸ್ ಸಿಗುತ್ತೆ. ನಂಬರ್ ಆಫ್ ಮೋಲನ್ನು ಅವೋಗಾಡ್ರೋಸ್ ನಂಬರಿಂದ 1 ಮೋಲಲ್ಲಿ 1 ಇಂಟು ಅವೋಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್. 10 ಮೋಲಲ್ಲಿ ಸಿಂಪಲ್ 10 ಇಂಟು ಅವೋಗಾಡ್ರೋಸ್ ನಂಬರ್ ಆಫ್ ಪಾರ್ಟಿಕಲ್. ದಟ್ಸ್ ಇಟ್. ಓಕೆ, ಫೈನ್. ದೋಸ್ ಪಾರ್ಟಿಕಲ್ಸ್ ಕ್ಯಾನ್ ಬಿ ಆಟಮ್ಸ್ ಇರ್ಬೋದು, ಅಯಾನ್ಸ್ ಇರ್ಬೋದು, ಮಾಲಿಕ್ಯೂಲ್ಸ್ ಇರ್ಬೋದು, ರೈಟ್? ಇವಾಗ ಅದೇ ರೀತಿ ನಿಮಗೆ ಪಾರ್ಟಿಕಲ್ಸ್ ಕೊಟ್ಟಿದ್ರಂತಂದರೆ ಅದನ್ನು ಡಿವೈಡ್ ಬೈ ಅವೋಗಾಡ್ರೋಸ್ ನಂಬರ್ ಮಾಡ್ರಿ. ನಿಮಗೇನು ಸಿಗುತ್ತೆ? ಅವಾಗ ನಂಬರ್ ಆಫ್ ಮೋಲ್ ಸಿಗುತ್ತೆ. ದಟ್ ಕ್ಲಿಯರ್? ಮೋಲ್ ಕೊಟ್ಟಿದ್ರೆ ನಂಬರ್ ಆಫ್ ಪಾರ್ಟಿಕಲ್ನಿಂದ ಮಲ್ಟಿಪ್ಲೈ, ಮೋಲ್ ಕೊಟ್ಟಿದ್ರೆ ಅವೋಗಾಡ್ರೋಸ್ ನಂಬರಿಂದ ಮಲ್ಟಿಪ್ಲೈ ಮಾಡಿದರೆ ನಂಬರ್ ಆಫ್ ಪಾರ್ಟಿಕಲ್ ಬರುತ್ತೆ. ನಂಬರ್ ಆಫ್ ಪಾರ್ಟಿಕಲ್ ಕೊಟ್ಟಿದ್ರೆ ಅವೋಗಾಡ್ರೋ ನಂಬರಿಂದ ಡಿವೈಡ್ ಮಾಡ್ರಿ, ಮೋಲ್ ಸಿಗುತ್ತೆ. ರೈಟ್, ನೆಕ್ಸ್ಟ್, ಮೋಲ್ ಕೊಟ್ಟಾಗ ಮಾಸ್ ಕೇಳಿದರೆ ಮೋಲನ್ನು ಮಾಲಿಕ್ಯುಲರ್ ಮಾಸ್ನಿಂದ ಮಲ್ಟಿಪ್ಲೈ ಮಾಡೋದು. ಅವಾಗ ಏನು ಬರುತ್ತೆ? ಮಾಸ್ ಬರುತ್ತೆ. 1 ಮೋಲ್ ಆಫ್ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಅಂದರೆ ಅದರ ಮಾಲಿಕ್ಯುಲರ್ ಮಾಸು. ಲಾಸ್ಟ್ ಕ್ಲಾಸಲ್ಲಿ ರಿಪೀಟೆಡ್ಲಿ ಹೇಳಿದ್ದೀನಿ, ಒಂದು ಎಲಿಮೆಂಟ್ ಕೊಟ್ಟಿದ್ದಾರೆ ಅಂತಂದರೆ ಅದರ ಗ್ರಾಮ್ ಅಟಾಮಿಕ್ ಮಾಸೇ 1 ಮೋಲ್. ಆ ಗ್ರಾಮ್ ಅಟಾಮಿಕ್ ಮಾಸಲ್ಲೇ ಅವೋಗಾಡ್ರೋ ನಂಬರ್ ಆಫ್ ಆಟಮ್ಸ್ ಇರುತ್ತೆ.
ಒಂದು ಸಬ್ಸ್ಟೆನ್ಸ್ ಕೊಟ್ಟಿದ್ದಾರೆ ಅಂದರೆ ಮಾಲಿಕ್ಯುಲರ್ ಸಬ್ಸ್ಟೆನ್ಸು, ಅದರ ಮಾಲಿಕ್ಯುಲರ್ ಮಾಸನೇ ಅದು 1 ಮೋಲ್ ಇರುತ್ತೆ. ಅದರ ಮಾಲಿಕ್ಯುಲರ್ ಮಾಸಲ್ಲಿನೇ ಅವೋಗಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ, ಗೊತ್ತಿರಬೇಕಿದು. ಮೋಲ್ ಕೊಟ್ಟಿದ್ದಾರೆ ಅಂತಂದರೆ ಮೋಲನ್ನು ಮಾಲಿಕ್ಯುಲರ್ ಮಾಸ್ನಿಂದ ನೀವು ಮಲ್ಟಿಪ್ಲೈ ಮಾಡಿದರೆ ಯು ವಿಲ್ ಹ್ಯಾವ್ ಮಾಸ್. 1 ಮೋಲ್ ಕೊಟ್ಟರೆ 1 ಇಂಟು ಮಾಲಿಕ್ಯುಲರ್ ಮಾಸ್ ಮಾಡಿದರೆ ನಿಮಗೆ ಮಾಸ್ ಬರುತ್ತೆ. 10 ಮೋಲ್ ಕೊಟ್ಟರೆ 10 ಇಂಟು ಮಾಲಿಕ್ಯುಲರ್ ಮಾಸ್ ಮಾಡಿರಿ. ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯುಲರ್ ಮಾಸ್ 44 ಮಾಲಿಕ್ಯುಲರ್ ಮಾಸ್, 44 ಇಂಟು 10 440 ಇಸ್ ದ ಮಾಸ್ ಇನ್ 10 ಮೋಲ್ಸ್. ಅದೇ ರೀತಿ ಒಂದು ವೇಳೆ ಮಾಸ್ ಕೊಟ್ಟಿದ್ರಂದ್ರೆ ಅವರು ಮಾಸ್ ಕೊಟ್ಟಾಗ ಮಾಲಿಕ್ಯುಲರ್ ಮಾಸ್ನಿಂದ ಡಿವೈಡ್ ಮಾಡಿರಿ, ಯು ವಿಲ್ ಗೆಟ್ ಟು ನೋ ಮೋಲ್ಸ್. ನಂಬರ್ ಆಫ್ ಮೋಲ್ಸ್ ಬೇಕಾದರೆ ಏನು ಮಾಡಬೇಕು, ಮಾಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಮಾಡಿರಿ, ನಿಮಗೆ ಏನು ಸಿಗುತ್ತೆ, ನಂಬರ್ ಆಫ್ ಮೋಲ್ಸ್ ಸಿಗುತ್ತೆ. ಸಿಂಪಲ್ ಆಸ್ ದ್ಯಾಟ್. ಗಾಟ್ ಇಟ್? ಎಸ್. ಥರ್ಡ್, ಮೋಲ್ಸ್ ಕೊಟ್ಟು ವಾಲ್ಯೂಮ್ ಕೇಳಿದರೆ ಎಷ್ಟು ಮೋಲ್ ಕೊಟ್ಟಿರ್ತಾರಲ್ವಾ ಅದನ್ನು ಇಂಟು 22.4 ಮಾಡಬೇಕು. ಇಂಟು 22.4 ಯಾಕೆ ಹೇಳ್ರಿ, ಒಂದು ಮೋಲ್ದು ವಾಲ್ಯೂಮ್ ಎಷ್ಟಿರುತ್ತೆ, 22.4 ಲೀಟರ್. ಒಂದು ಮೋಲ್ದು ವಾಲ್ಯೂಮ್, 1 ಮೋಲ್ ಆಫ್ ಗ್ಯಾಸ್ದು ವಾಲ್ಯೂಮ್, 1 ಮೋಲ್ ಆಫ್ ಕಾರ್ಬನ್ ಡೈಆಕ್ಸೈಡು ಎಷ್ಟು, 44 ಗ್ರಾಮ್. ಅದೇ 44 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ದು ವಾಲ್ಯೂಮ್ ಎಷ್ಟಿರುತ್ತೆ, 22.4 ಲೀಟರ್. ಅದೇ 22.4 ಲೀಟರಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಇರುತ್ತೆ, ಅವೋಗಡ್ರೋಸ್ ನಂಬರ್ ಆಫ್ ಮಾಲಿಕ್ಯೂಲ್ ಇರುತ್ತೆ. ದೇ ಆರ್ ಆಲ್ ರಿಲೇಟೆಡ್. ಅರ್ಥ ಆಯ್ತಾ? ರೈಟ್. ಸೊ ಈಗ ಮೋಲ್ ಕೊಟ್ಟಿದ್ದಾರೆ ಅಂತಂದರೆ 1 ಮೋಲ್ ಅಂತಂದರೆ 22.4 ಲೀಟರ್. 10 ಮೋಲ್ ಕೊಟ್ಟರೆ 10 ಇಂಟು 22.4 224 ಲೀಟರ್ ವಿಲ್ ಬಿ ಯುವರ್ ಫೈನಲ್ ವಾಲ್ಯೂಮ್. ಸಪೋಸ್ ಅವರೇ 224 ಲೀಟರ್ ಕೊಟ್ಟರೆ ಅವಾಗ ಏನು ಮಾಡೋದು, ಡಿವೈಡೆಡ್ or multiply by 1/22.4 ಮಾಡಿದ್ರೆ you will get to know moles. So this is how you should calculate moles when number of particles are given, mass is given, volume is given. I hope that's clear, right? Very important, students, very important this is. Next ನೋಡ್ರಿ, ನಿಮಗೆ ಏನು ಕೊಟ್ಟಿದ್ದಾರಾ, moles ಅನ್ನು ಕೊಟ್ಟಿರ್ತಾರ, ಅದನ್ನ ಏನು ಮಾಡೋದು ನೋಡ್ರಿ. How do you convert it? Mole, you multiply Avogadro's number, you get particle. I told you, mole you multiply by Avogadro number, you get particle. Mole ಅನ್ನ ಮಲ್ಟಿಪ್ಲೈ ಮಾಡ್ರಿ Avogadro ನಂಬರ್ ಜೊತೆ ಮಲ್ಟಿಪ್ಲೈ ಮಾಡ್ರಿ, ಯು ಗೆಟ್ ನಂಬರ್ ಆಫ್ ಪಾರ್ಟಿಕಲ್. ನಂಬರ್ ಆಫ್ ಪಾರ್ಟಿಕಲನ್ನು ಡಿವೈಡ್ ಮಾಡ್ರಿ Avogadro ನಂಬರ್ನಿಂದ, ಯು ವಿಲ್ ಗೆಟ್ ಮೋಲ್. ನಂಬರ್ ಆಫ್ ಪಾರ್ಟಿಕಲ್ನ ಡಿವೈಡ್ ಮಾಡ್ರಿ, ಯು ವಿಲ್ ಗೆಟ್ ಮೋಲ್. ದ ಸೇಮ್ ಮೋಲ್ ಮಲ್ಟಿಪ್ಲೈಡ್ ಬೈ ಮಾಲಿಕ್ಯುಲರ್ ಮಾಸ್ ವಿಲ್ ಗಿವ್ ಯು ಗ್ರಾಮ್ಸ್. ಗ್ರಾಮ್ಸ್ ಅಂದರೆ ಮಾಸ್. ದ ಮೋಲನ್ನು ಮಾಲಿಕ್ಯುಲರ್ ಮಾಸ್ನಿಂದ ಮಲ್ಟಿಪ್ಲೈ ಮಾಡ್ರಿ, ಯು ವಿಲ್ ಗೆಟ್ ಮಾಸ್. ದ ಸೇಮ್ ಮಾಸ್ ಇನ್ ಗ್ರಾಮನ್ನು ಡಿವೈಡ್ ಮಾಡ್ರಿ ಮಾಲಿಕ್ಯುಲರ್ ಮಾಸ್ನಿಂದ, ಯು ವಿಲ್ ಗೆಟ್ ಮೋಲ್. ದ ಸೇಮ್ ಮಾಸನ್ನು ಡಿವೈಡ್ ಮಾಡ್ರಿ ಮಾಲಿಕ್ಯುಲರ್ ಮಾಸ್ನಿಂದ, ಯು ವಿಲ್ ಗೆಟ್ ಮೋಲ್. ಮೋಲನ್ನು ಮಲ್ಟಿಪ್ಲೈ ಮಾಡ್ರಿ 22.4ನಿಂದ, ಯು ಗೆಟ್ ಲೀಟರ್ಸ್ ಅಂದರೆ ಯು ಗೆಟ್ ವಾಲ್ಯೂಮ್. ಮೋಲನ್ನು ಮಲ್ಟಿಪ್ಲೈ ಮಾಡ್ರಿ, ಯು ವಿಲ್ ಗೆಟ್ ವಾಲ್ಯೂಮ್. ದ ವಾಲ್ಯೂಮ್ ಇನ್ ಲೀಟರ್ಸನ್ನು ಡಿವೈಡ್ ಮಾಡ್ರಿ ವಿತ್ 22.4, ಡಿವೈಡ್ ಮಾಡ್ರಿ ವಿತ್ 22.4, ಯು ವಿಲ್ ಗೆಟ್ ಮೋಲ್. So if you know this, you can calculate good number of problems based on moles. Moles ಮೇಲೆ ಸಾಕಷ್ಟು ಪ್ರಾಬ್ಲಮ್ಸ್ ಅನ್ನು ನೀವು ಸಾಲ್ವ್ ಮಾಡಬಹುದು, ಇದು ಗೊತ್ತಿತ್ತಂದ್ರೆ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಚಲೋ, ನೆಕ್ಸ್ಟ್ ನಾವೇನು ಮಾಡೋಣ ಈಗ, ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮೋಲ್ಸ್. ಓಕೆನಾ? ರೈಟ್. ಈಗ ನಂಬರ್ ಆಫ್ ಮೋಲ್ಸ್ ಇನ್ ಕೇಸ್ ಆಫ್ an element. ನಂಬರ್ ಆಫ್ ಮೋಲ್ಸ್ ಇನ್ ಕೇಸ್ ಆಫ್ ಅನ್ ಎಲಿಮೆಂಟ್. ಒಂದು ಎಲಿಮೆಂಟ್ ಕೊಟ್ಟಿದ್ರಪ್ಪ ಅಂತಂದರೆ, ಅದರದ್ದು ಗ್ರಾಮ್ ಅಟಾಮಿಕ್ ಮಾಸ್ ಎಷ್ಟು, 1 ಮೋಲ್. ನೆನ್ಪಿಟ್ಕೊಳ್ರಿ, ಯಾಕಂದರೆ ಗ್ರಾಮ್ ಅಟಾಮಿಕ್ ಮಾಸಲ್ಲಿನೇ ಅವೋಗಡ್ರೋ ನಂಬರ್ ಆಫ್ ಆಟಮ್ಸ್ ಇರ್ತಾವೆ. ಸೊ ಗ್ರಾಮ್ ಅಟಾಮಿಕ್ ಮಾಸಲ್ಲಿ 1 ಮೋಲ್ ಅಂತಂದರೆ, ಈಗ ನಿಮಗೆ ಒಂದು ರ್ಯಾಂಡಮ್ ಮಾಸ್ ಕೊಡ್ತೀನಿ ನಾನು. ಗಿವನ್ ಮಾಸಲ್ಲಿ ಎಷ್ಟು ನಂಬರ್ ಆಫ್ ಮೋಲ್, ಎಷ್ಟು ನಂಬರ್ ಅಂದರೆ ಕ್ವಶನ್ ಮಾರ್ಕ್ ಏನಿದು, ನಂಬರ್ ಆಫ್ ಮೋಲ್ ಇದು. ಗ್ರಾಮ್ ಅಟಾಮಿಕ್ ಮಾಸ್ಗೆ 1 ಮೋಲ್ ಅಂತೀರಿ, ಗಿವನ್ ಮಾಸಲ್ಲಿ ಎಷ್ಟು ನಂಬರ್ ಆಫ್ ಮೋಲ್ ಇದೆ. ಸೊ ಎಷ್ಟು ನಂಬರ್ ಆಫ್ ಮೋಲ್ ಇದೆ, n ಈಸ್ ಈಕ್ವಲ್ ಟು ವಾಟ್ ಹಂಗಾದ್ರೆ, ಗಿವನ್ ಮಾಸ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ, ಗಿವನ್ ಮಾಸ್ ಇಂಟು 1 ಮೋಲ್ ಡಿವೈಡೆಡ್ ಬೈ ಗ್ರಾಮ್ ಅಟಾಮಿಕ್ ಮಾಸ್. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಅನ್ ಎಲಿಮೆಂಟ್ ಫಾರ್ಮುಲಾ ಇದು. ನಂಬರ್ ಆಫ್ ಮೋಲ್ಸ್ ಆಫ್ ಅನ್ ಎಲಿಮೆಂಟ್ ಫಾರ್ಮುಲಾ ಏನ್ರಿ, ನಂಬರ್ ಆಫ್ ಮೋಲ್ಸ್ ಆಫ್ ಅನ್ ಎಲಿಮೆಂಟ್ ಫಾರ್ಮುಲಾ ಏನು, ಗಿವನ್ ಮಾಸ್ ಆಫ್ ದಟ್ ಎಲಿಮೆಂಟ್ ಡಿವೈಡೆಡ್ ಬೈ ಗ್ರಾಮ್ ಅಟಾಮಿಕ್ ಮಾಸ್. ಅರ್ಥ ಆಯ್ತಾ? ಈ ಪರ್ಟಿಕ್ಯುಲರ್
ಫಾರ್ಮುಲಾ ಬರಬೇಕಪ್ಪ ಅಂತಂದರೆ ನಿಮಗೆ ಇದು ಗೊತ್ತಿರಬೇಕು ಫಸ್ಟು. ಗ್ರಾಮ್ ಅಟಾಮಿಕ್ ಮಾಸ್ಗೇನೆ 1 ಮೋಲ್ ಅಂತೀರಿ. ನೀವು ಯಾವತ್ತೂ ಏನಂತೀರಿ, ಅವೋಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ಸ್ಗೇನೆ 1 ಮೋಲ್ ಅಂತೀರಿ. ದಟ್ ಈಸ್ ರೈಟ್. ಬಟ್ ಅವೋಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ ಇರೋದೆಲ್ಲಿ? ಗ್ರಾಮ್ ಅಟಾಮಿಕ್ ಮಾಸಲ್ಲಿ. ಗ್ರಾಮ್ ಅಟಾಮಿಕ್ ಮಾಸ್ ಈಸ್ 1 mole. Avogadro number is 1 mole. Gram atomic mass is containing Avogadro's number of particle. Therefore, it is equal to 1 mole. ಅರ್ಥ ಆಯ್ತಾ? So, gram atomic mass is 1 mole. Given mass is how many mole? So, number of mole is given mass by gram atomic mass. ಇದು in case of an element. Okay na? Now, in case of molecular substance, ಒಂದು molecule ಇತ್ತು ಅಂತ ಹೇಳಿರಿ. In case of a molecular substance or in case of a particular compound ಅಲ್ಲಿ ಇದ್ದಾಗ ನಿಮ್ದು ಗ್ರಾಮ್ ಅಟಾಮಿಕ್ ಮಾಸ್ ಈಕ್ವಲ್ ಟು 1 mole ಅಂತ ಅಂದ್ರಲ್ಲ, ಇಲ್ಲೇನಂತೀರಿ? ಈಗ ಇಲ್ಲೇನಂತೀರಿ? ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಇಸ್ ಈಕ್ವಲ್ ಟು 1 mole ಅನ್ಬೇಕು. ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಇಸ್ ಈಕ್ವಲ್ ಟು 1 mole ಇಲ್ಲಿ, ಯಾಕಂದ್ರೆ ಅದು ಮಾಲಿಕ್ಯುಲರ್ ಫಾರ್ಮಲ್ ಇದೆ. ಸೊ ದೇರ್ಫೋರ್ ಗಿವನ್ ಮಾಸ್ ಇಸ್ ಈಕ್ವಲ್ ಟು how many number of mole? Question mark ಏನದು? Number of mole ಅದು. So number of mole is equal to what? Given mass into 1 divided by gram molecular mass. This is the thing. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? Mass of an atom, mass of a molecule. ಆಯ್ತಾ? Next, in case of volume of a substance, volume of a gaseous substance, for example, ಅವಾಗ ನಿಮ್ಮ ಸ್ಟೇಟ್ಮೆಂಟ್ ಏನಾಗುತ್ತೆ? ಫಸ್ಟ್ ವಾಲ್ಯೂಮು 22.4 ಲೀಟರ್ at STP ಇತ್ತಂದರೆ, ಸ್ಟ್ಯಾಂಡರ್ಡ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ಗೆ ಇತ್ತಂದರೆ ಅದು ಎಷ್ಟು? 1 mole. ಈ 1 mole ಈಕ್ವಲ್ ಟು ನಾ ಏನೇನು ಬರಿತಾ ಇದ್ದೀನಿ? ದಿಸ್ ಇಸ್ ಇಂಪಾರ್ಟೆಂಟ್, ದಿಸ್ ಇಸ್ ಇಂಪಾರ್ಟೆಂಟ್, ದಿಸ್ ಇಸ್ ಇಂಪಾರ್ಟೆಂಟ್. 1 mole ಈಕ್ವಲ್ ಟು ನಾ ಏನೇನು ಬರಿತಾ ಇದ್ದೀನಲ್ವಾ, ಆ ಮಾಸ್ ಅಥವಾ ಆ ವಾಲ್ಯೂಮಲ್ಲಿ ಅವೋಗಾಡ್ರೋ ನಂಬರ್ ಆಫ್ ಪಾರ್ಟಿಕಲ್ ಇರುತ್ತೆ. ಗ್ರಾಮ್ ಅಟಾಮಿಕ್ ಮಾಸಲ್ಲಿ ಅವೋಗಾಡ್ರೋ ನಂಬರ್ ಆಫ್ ಎಲಿಮೆಂಟ್ ಇರುತ್ತೆ. ಗ್ರಾಮ್ ಮಾಲಿಕ್ಯುಲರ್ ಮಾಸಲ್ಲಿ ಅವೋಗಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ. ಐ ಮೀನ್ ಇನ್ ದಿಸ್ 22.4 ಲೀಟರ್ ಆಟ್ STP ಅಲ್ಲಿ ಅವೋಗಾಡ್ರೋ ನಂಬರ್ ಆಫ್ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ನಾವು ಗಿವನ್ ವಾಲ್ಯೂಮಲ್ಲಿ, ಇನ್ ಕೇಸ್ ಆಫ್ ಗಿವನ್ ವಾಲ್ಯೂಮ್ at STP contains how many number of moles? So number of mole, what is this question mark? Number of moles. So number of mole is equal to what? ಎಷ್ಟು ವಾಲ್ಯೂಮ್ ಕೊಟ್ಟಿರ್ತಾರೋ ಅಷ್ಟನ್ನು 22.4 ನಿಂದ ಡಿವೈಡ್ ಮಾಡಿಬಿಟ್ರೆ ನಿಮಗೆ ನಂಬರ್ ಆಫ್ ಮೋಲ್ಸು ಸಿಕ್ತು. ಇಸ್ ದ್ಯಾಟ್ ಕ್ಲಿಯರ್? ದಿಸ್ ಇಸ್ ವಾಟ್ ಇಟ್ ಇಸ್. ಅದೇ ರೀತಿ ನೋಡ್ರಿ, ಸಪೋಸ್ ನಂಬರ್ ಆಫ್ ಪಾರ್ಟಿಕಲ್ಸ್ ಕೊಟ್ಟಿದ್ರಂದ್ರೆ ನಿಮ್ಗೆ, ಇನ್ ಕೇಸ್ ಆಫ್ ನಂಬರ್ ಆಫ್ ಪಾರ್ಟಿಕಲ್ಸ್, ಸಪೋಸ್ ನಂಬರ್ ಆಫ್ ಪಾರ್ಟಿಕಲ್ಸ್ ಕೊಟ್ಟಿದ್ರಂತಂದ್ರೆ ನಿಮಗೆ ಗೊತ್ತಿರಬೇಕು, ಅವೋಗಾಡ್ರೋಸ್ ನಂಬರ್ ಆಫ್ ಪಾರ್ಟಿಕಲ್ ಈಸ್ 1 mole. Okay, given number of particle is how many mole? So therefore what will be number of mole? ಎಷ್ಟು ನಂಬರ್ ಆಫ್ ಪಾರ್ಟಿಕಲ್ಸ್ ಕೊಟ್ಟಿದ್ದಾರೋ divided by Avogadro's number. So all these formulas are very important, students. Important. Got it? These are the formula you should focus on to calculate number of moles. Got it? Right. Now listen. Calculate the number of moles. We should calculate the number of moles in the following. For example, first one nodri. ಏನು ಕೊಟ್ಟಿದ್ದಾರೆ? ಮಾಸ್ ಕೊಟ್ಟಿದ್ದಾರಲ್ವಾ? ಮಾಸ್ ಕೊಟ್ಟಿದ್ದಾರಲ್ಲ, ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ? 54 ಗ್ರಾಮ್ ಆಫ್ ಕಾರ್ಬನ್ ಕೊಟ್ಟಿದ್ದಾರೆ. ಓಕೆನಾ? 54 ಗ್ರಾಮ್ ಆಫ್ ಕಾರ್ಬನ್ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಕೇಳಿದ್ದಾರೆ? ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮೋಲ್ಸ್. ಸೊ ವಾಟ್ ಈಸ್ ಅವರ್ ನಂಬರ್ ಆಫ್ ಮೋಲ್ ಫಾರ್ಮುಲಾ? ನಂಬರ್ ಆಫ್ ಮೋಲ್ ಫಾರ್ಮುಲಾ ಏನು? ಮಾಸ್ ಬೈ ಮಾಲಿಕ್ಯುಲರ್ ಮಾಸ್ ಅಥವಾ ಮಾಸ್ ಬೈ ಅಟಾಮಿಕ್ ಮಾಸ್ ಅಥವಾ given volume by given volume by 22.4 ಅಥವಾ given number of
ಗಿವನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಬೈ Avogadro's number. ಈ ಫಾರ್ಮುಲಾ ಅಪ್ಲೈ ಮಾಡಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ನಂಬರ್ ಆಫ್ ಮೋಲ್ಸ್ ಆಫ್ ಎನಿಥಿಂಗ್. ಲೆಟ್ ಅಸ್ ಸಿ ಫಸ್ಟ್ ಒನ್ 54 ಗ್ರಾಮ್ ಆಫ್ ಕಾರ್ಬನ್. ಸೊ ಇದರಲ್ಲಿ ನಂಬರ್ ಆಫ್ ಮೋಲ್ ಕೇಳಿದ್ದಾರೆ. ಸೊ ನಂಬರ್ ಆಫ್ ಮೋಲ್ ಇಸ್ ವಾಟ್? ಏನು ಕೊಟ್ಟಿದ್ದಾರೆ ಅವರು? 54 ಗ್ರಾಮ್ ಅಂದರೆ ಏನದು? ಮಾಸ್ ಡಿವೈಡೆಡ್ ಬೈ ಕಾರ್ಬನ್ ಏನಿದು? ಎಲಿಮೆಂಟ್. ಎಲಿಮೆಂಟ್ ಅಂದರೆ ಏನು? ಅದ್ರದ್ದು ಏನಿರುತ್ತೆ? ಅಟಾಮಿಕ್ ಮಾಸ್ ಇರುತ್ತಲ್ವ. ಅಟಾಮಿಕ್ ಮಾಸ್ ಅಂದರೆ 12. ಎಷ್ಟು ಬರುತ್ತೆ ಇದು? 4 ಬರುತ್ತಾ? ಇಲ್ಲ. 3 ಬರುತ್ತಾ? ಎಸ್ 3 ಬರುತ್ತೆ. 3 4 3 1 24 ಅಂದ್ರೆ ಅದು 18. ಇಸ್ ಇಟ್ ನಾಟ್? ಆರ್ 4 1s 4 4.5 ಬರ್ತದ. ಸೊ ನಂಬರ್ ಆಫ್ ಮೋಲ್ಸ್ ಎಷ್ಟು ಬಂತು ನನಗೆ? 4.5 ಬಂತು ನೋಡ್ರಿ. ಅರ್ಥ ಆಯ್ತಾ? ನಂಬರ್ ಆಫ್ ಮೋಲ್ ಇಸ್ ವಾಟ್? ಗಿವನ್ ಮಾಸ್ ಬೈ ಅಟಾಮಿಕ್ ಮಾಸ್. 12 ಹೆಂಗೆ ಬಂತು? ಅಟಾಮಿಕ್ ಮಾಸ್ ಆಫ್ ಕಾರ್ಬನ್. ಎರಡನೇದು ನೋಡ್ರಿ, 9 ಗ್ರಾಮ್ಸ್ ಆಫ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಏನಿದು? ಎಲಿಮೆಂಟ್. ಅಲ್ಯೂಮಿನಿಯಂ ಇಸ್ ಅನ್ ಎಲಿಮೆಂಟ್ ವೇರ್ atoms are present in the uncombined state. So therefore atomic mass ತಗೋಬೇಕಾ? ಎಷ್ಟು ಮಾಸ್ ಕೊಟ್ಟಿದ್ದಾರೆ? 9. What is the atomic mass of aluminum? 27. ಅಂದರೆ ಎಷ್ಟು ಬಂತು? 1/3. ಅಂದರೆ ನಿಮ್ಮ ಆನ್ಸರ್ 0.333 ಈ ಥರ ಬರುತ್ತಾ? ಎಸ್ ಆರ್ ನೋ? ಅಟಾಮಿಕ್ ಮಾಸ್ ಹೆಂಗೆ ನೆನಪಿರಬೇಕ್ರಿ ಅಂತಂದ್ರೆ ಕೆಲವೊಂದು ಅಟಾಮಿಕ್ ಮಾಸ್ ನಿಮಗೆ ಗೊತ್ತಿರಬೇಕು. ಯಾವ ಅಟಾಮಿಕ್ ಮಾಸ್ ಗೊತ್ತಿರಬೇಕು? ರಿಪೀಟೆಡ್ಲಿ ಕೇಳೋವಂಥ ಕ್ವಶನ್ಸ್ ಎದ್ರ ಮೇಲೆ. ಹೈಡ್ರೋಜನ್ದೆಷ್ಟು? 1.008 ಗೊತ್ತಿರಬೇಕು. ಕ್ಲೋರಿನ್ ಗೊತ್ತಿರಬೇಕು, 35.5. ಆಮೇಲೆ ಸೋಡಿಯಂ ಗೊತ್ತಿರಬೇಕು, ದಟ್ ಈಸ್ 23. ಆಮೇಲೆ ಕ್ಯಾಲ್ಶಿಯಮ್ಮು 40 ಗೊತ್ತಿರಬೇಕು. ಆಮೇಲೆ ಆಕ್ಸಿಜನ್ನು ದಟ್ ಈಸ್ 16 ಗ್ರಾಮ್ ಅಟಾಮಿಕ್ ಮಾಸ್ ಗೊತ್ತಿರಬೇಕು. ದೆನ್ ವಾಟ್ ಯು ಹ್ಯಾವ್? ಸಲ್ಫರ್ ಗೊತ್ತಿರಬೇಕು 32. ಆಮೇಲೆ ಅಲ್ಯೂಮಿನಿಯಮ್ಮು 27. ಆಮೇಲೆ ಸಿಲ್ವರು 108. ಆಮೇಲೆ ದೆನ್ ಕಮ್ಸ್ ವಾಟ್? ಬ್ರೋಮಿನ್ ಕೇಳ್ತಾರ, ದಟ್ ಈಸ್ ಅಬೌಟ್ 80. ಅಯೋಡಿನು ಕೇಳ್ತಾರ್ರಿ, ದಟ್ ಈಸ್ ಅಬೌಟ್ 127. ಸೊ ದೀಸ್ ಆರ್ ಸಮ್ ಆಫ್ ದ ಎಲಿಮೆಂಟ್ಸ್ ಐ ಆಮ್ ಟೆಲಿಂಗ್ ಯು. ಇದರ ಅಟಾಮಿಕ್ ಮಾಸ್ ನಿಮ್ಗೆ ಗೊತ್ತಿರಬೇಕು. ಇಸ್ ದ್ಯಾಟ್ ಕ್ಲಿಯರ್? ರೈಟ್. ಎಲ್ಲೆಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಯೂಸ್ ಆಗುತ್ತೆ. ನೈಟ್ರೋಜನ್ ತಗೊಳ್ರಿ, ನೈಟ್ರೋಜನ್ ವುಡ್ ಬಿ 14 ಇರುತ್ತೆ. ಇಸ್ ಇಟ್ ನಾಟ್? ಓಕೆ ಫೈನ್. ಥರ್ಡ್ ಪ್ರಾಬ್ಲಮ್ ನೋಡ್ರಿ. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮೋಲ್ಸ್ ಇನ್ ವಾಟ್? 330 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಏನಿಲ್ಲಿ? ಕಾರ್ಬನ್ ಡೈಆಕ್ಸೈಡ್ ಇಸ್ ವಾಟ್? ಅ ಮಾಲಿಕ್ಯುಲರ್ ಮಾಸ್. ಕಾರ್ಬನ್ ಡೈಆಕ್ಸೈಡ್ ಇಸ್ ವಾಟ್? ಅ ಮಾಲಿಕ್ಯುಲರ್ ಮಾಸ್. ಸೊ ದೇರ್ ಫೋರ್ ಕಾರ್ಬನ್ ಡೈಆಕ್ಸೈಡ್ ಇಸ್ ವಾಟ್? ಮಾಲಿಕ್ಯೂಲ್. ಇಲ್ಲಿ ನಮಗೆ ಬೇಕಾಗಿರೋದು ಮಾಲಿಕ್ಯುಲರ್ ಮಾಸ್. ಸೊ ಸಿನ್ಸ್ ಇಟ್ ಇಸ್ ಅ ಮಾಲಿಕ್ಯೂಲ್, ನಮಗೆ ಬೇಕಾಗಿರೋದು ಮಾಲಿಕ್ಯುಲರ್ ಮಾಸ್. ನಮ್ಮ ಫಾರ್ಮುಲಾ ಏನು? ನಂಬರ್ ಆಫ್ ಮೋಲ್ಸ್ ಈಸ್ ಈಕ್ವಲ್ ಟು ಗಿವನ್ ಮಾಸ್. ಗಿವನ್ ಮಾಸ್ ಇಸ್ 330 ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಎಷ್ಟು? ಕಾರ್ಬನ್ 12, ಆಕ್ಸಿಜನ್ 16, 12 ಎರಡಲೇ 32, 32 ಒಂದು 12 ಎಷ್ಟು? 44. ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಮಲ್ಟಿಪ್ಲೈ ಇಟ್. ಡಿವೈಡೆಡ್ 22 ಬರುತ್ತೆ. ಇಲ್ಲಿ 1 13 13 13 6 6 6 1 10 5 1 65 ಡಿವೈಡೆಡ್ ಬೈ 22. ಎಷ್ಟು ಬರುತ್ತೆ ರೀ? 7 ಪಾಯಿಂಟ್ ಸಮಥಿಂಗ್ ಬರುತ್ತೆ ನೋಡ್ರಿ. ಫೈನ್. ನೆಕ್ಸ್ಟ್ ವಿ ಕ್ಯಾನ್ ಗೋ ಫಾರ್ ಫೋರ್ತ್ ಒನ್. ಇಲ್ಲೇ ನೋಡ್ರಿ, ವಾಲ್ಯೂಮ್ ಕೊಟ್ಟಿದ್ದಾರೆ. ನಂಬರ್ ಆಫ್ ಮೋಲೆ ಕೇಳಿದ್ದಾರೆ, ಬಟ್ ವಾಲ್ಯೂಮ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಆಫ್ ವಾಟ್? ಮೀಥೇನ್ ಆಟ್ STP. ವಾಲ್ಯೂಮ್ ಕೊಟ್ಟಾಗ ನಿಮ್ಮ ಫಾರ್ಮುಲಾ ಏನು? ನಂಬರ್ ಆಫ್ ಮೋಲ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ? ಗಿವನ್ ವಾಲ್ಯೂಮ್ ಎಷ್ಟು? 112 ಲೀಟ್ರು ಡಿವೈಡೆಡ್ ಬೈ ಎಷ್ಟು? 22.4. ಎಸ್ ಆರ್ ನೋ? ಸೊ 111 ಬೈ 22.4 ಅಂತಂದರೆ ಐ ಥಿಂಕ್ ಇಟ್ ವಿಲ್ ಎಕ್ಸಾಕ್ಟ್ಲಿ ಗೋ ಟು 22.4 ಇಂಟು 10 ಅಂದರೆ 220. ಓಕೆ, ದಿಸ್ ವಿಲ್ ಗೋ ಲೈಕ್ 5 ಅನ್ಸುತ್ತೆ ನೋಡ್ರಿ. ಅಂಡರ್ಸ್ಟುಡ್? ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್ ಹಿಯರ್. ವೆನ್ ದೇ ಗಿವ್ ಯು ವಾಲ್ಯೂಮ್ ಡಿವೈಡೆಡ್ ಬೈ 22.4, ದೀಸ್ ಆರ್ ನಂಬರ್ ಆಫ್ ಮೋಲ್ಸ್. ಸಿಮಿಲರ್ಲಿ ಇಲ್ಲಿ ಸಿಲ್ವರ್ ಅಟಾಮಿಕ್ ಮಾಸ್ ಎಷ್ಟು? 108 ನೆನ್ಪಿಟ್ಕೋರಿ. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಸಾಲ್ವ್ 539. ಇದು ನೋಡ್ರಿ, ದಿಸ್ ಪ್ರಾಬ್ಲಮ್ 4 5 6 ಸಿಕ್ಸ್ತ್ ಪ್ರಾಬ್ಲಮ್ ನೋಡ್ರಿ. ಸಿಕ್ಸ್ತ್ ಪ್ರಾಬ್ಲಮ್ 539 ಗ್ರಾಮ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಕೊಟ್ಟಿದ್ದಾರೆ. 539 ಗ್ರಾಮ್ ಆಫ್ ಸಲ್ಫ್ಯೂರಿಕ್ ಆಸಿಡ್. ಇದರಲ್ಲಿ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ನಂಬರ್ ಆಫ್ ಮೋಲ್ ಇಸ್ ವಾಟ್? ಮಾಸ್ ಇಸ್ ಹೌ ಮಚ್? 539 ಡಿವೈಡೆಡ್ ಬೈ ವಾಟ್ ಇಸ್ ಸಲ್ಫ್ಯೂರಿಕ್ ಆಸಿಡ್? ಸಲ್ಫ್ಯೂರಿಕ್ ಆಸಿಡ್ ಇಸ್ ಅ ಸಬ್ಸ್ಟೆನ್ಸ್, ಮಾಲಿಕ್ಯುಲರ್ ಸಬ್ಸ್ಟೆನ್ಸ್. ನನಗೇನು ಬೇಕಂಗಾದ್ರೆ ಮಾಲಿಕ್ಯುಲರ್ ಮಾಸ್ ಬೇಕು. ವಾಟ್ ಇಸ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್? ಸಲ್ಫ್ಯೂರಿಕ್ ಆಸಿಡ್ ಮಾಲಿಕ್ಯುಲರ್ ಮಾಸ್ ಎಷ್ಟು? H2SO4. ಏನು ಹೇಳಿದೆ ನಿಮಗೆ? ಹೈಡ್ರೋಜನ್ ಇಸ್ 1, ಆಲ್ಮೋಸ್ಟ್ 1 ಇಂಟು 2 2. ಸಲ್ಫರ್ ಎಷ್ಟು? 32. ಆಕ್ಸಿಜನ್ ಎಷ್ಟು? 16 ಇಂಟು 4 64.
2 32 34 30 60 90 94 4 98 98 grams. Divide ಮಾಡ್ರಿ 5 point something ಬರ್ತದ. Yes or no? So this is how you should calculate number of moles. ಆಮೇಲೆ ಇದು ನೋಡ್ರಿ 1000 ಗ್ರಾಮ್ ಆಫ್ ಸಲ್ಫರ್ ಫೈನ್ ಮಾಸ್ ಕೊಟ್ಟಿದ್ದಾರೆ ಮಾಲಿಕ್ಯುಲರ್ ಮಾಸ್. ಓಕೆ 140 ನೋಡ್ರಿ 140 ಲೀಟರ್ ಆಫ್ ಅಮೋನಿಯಾ. ದಿಸ್ ಇಸ್ 8th ಪ್ರಾಬ್ಲಮ್ ನೋಡ್ರಿ. ಅಗೇನ್ ನಂಬರ್ ಆಫ್ ಮೋಲ್ಸ್ ಕೇಳಿದ್ದಾರೆ. ಸೊ ವಾಟ್ ಇಸ್ ದ ಫಾರ್ಮುಲಾ? ವಾಲ್ಯೂಮ್ ಕೊಟ್ಟಾಗ ಗಿವನ್ ವಾಲ್ಯೂಮ್ ಬೈ 22.4. 22.4. So again that will be 26 something like 6 point something ಬರ್ಬೋದು. Is it not? So you should calculate like this. You should remember this formula. Number of moles ಬೇಕಾದ್ರೆ formula number 1 for molecule. This is for a molecule. Formula number 2 for an element. Formula number 3 when it is about volume. Formula number 4 when it is about number of particles. Understood? This is how you should be able to calculate number of moles. Artha ida students? Great. Next, calculation of the actual mass of single atom or a single molecule. Actual ಒಂದು ಆಟಮ್ದು ಮಾಸ್ ಎಷ್ಟು, ಒಂದು ಆಟಮ್ದು ಮಾಸ್ ಎಷ್ಟು ಅದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲೇ ನೋಡ್ರಿ, ಫಸ್ಟ್ ನಾನು ನಿಮ್ಗೆ ಏನಂದೆ, ಇಫ್ ಇಟ್ ಈಸ್ ಅನ್ ಎಲಿಮೆಂಟ್, the gram atomic mass is equal to, what is the gram atomic mass? 1 mole alwa. Gram atomic mass is 1 mole. So that should contain how many particles? Gram atomic mass is 1 mole. It should contain how many particles? ಯಾವ particles ಇರ್ತಾವೆ? Atoms. Gram atomic mass ತಗೊಂಡೆ ಅಂತಂದ್ರೆ it is about element. So 1 mole of the element contains Avogadro's number of atoms. So what is the meaning of this? ಇದರ ಅರ್ಥ ಏನು? ಇದರ ಅರ್ಥ mass of Avogadro's number of atoms. Mass of Avogadro's number of atoms is equal to what? Gram atomic mass. ಹೌದು ತಾನೆ? ಗ್ರಾಮ್ ಅಟಾಮಿಕ್ ಮಾಸ್ ನಲ್ಲಿ ಅವೋಗಾಡ್ರೋ ನಂಬರ್ ಆಫ್ ಆಟಮ್ಸ್ ಇರುತ್ತೆ ಅಂದ್ರೆ ಅವೋಗಾಡ್ರೋ ನಂಬರ್ ಆಫ್ ಆಟಮ್ಸ್ ಮಾಸ್ ಎಷ್ಟು? ಗ್ರಾಮ್ ಅಟಾಮಿಕ್ ಮಾಸ್. ಗ್ರಾಮ್ ಅಟಾಮಿಕ್ ಮಾಸ್ ಆಫ್ ಕಾರ್ಬನ್ ಎಷ್ಟು? 12. ಸೊ 12 ಗ್ರಾಮ್ ಅಲ್ಲಿ ಅವೋಗಾಡ್ರೋ ನಂಬರ್ ಆಫ್ ಆಟಮ್ಸ್ ಇರುತ್ತೆ ಅಂತಂದ್ರೆ 12 ಗ್ರಾಮ್ ಅಲ್ಲಿ ಅವೋಗಾಡ್ರೋ ನಂಬರ್ ಆಫ್ ಆಟಮ್ಸ್ ಇರುತ್ತೆ ಅಂತಂದ್ರೆ ಮಾಸ್ ಆಫ್ ಅವೋಗಾಡ್ರೋಸ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇಸ್ ಈಕ್ವಲ್ ಟು 12 ಗ್ರಾಮ್. ಸೊ ದೇರ್ ಫೋರ್ mass of Avogadro number of atoms of any element, atoms of an element is equal to what? It's a gram atomic mass. But ನಮಗೆ ಏನು ಬೇಕಾಗಿದೆ ಈಗ? mass of just one atom. Mass of just one atom. Mass of just one atom is how much? So therefore, what is mass of one atom? Therefore, mass of one atom is equal to what? Mass of one atom would be 1 into gram atomic mass andre gram atomic mass divided by Avogadro's number. Yenidu? This is going to give you mass of one atom. Mass of one atom formula of any element. Mass of one atom of any element is ಅದರ gram atomic mass divided by Avogadro's number. Similarly ನಿಮಗೆ mass of one molecule ಬೇಕಾಗಿದ್ರೆ ನಿಮ್ಮ ಫಾರ್ಮುಲಾ ಏನಾಗುತ್ತೆ ಅವಾಗ? ಆ ಮಾಲಿಕ್ಯೂಲ್ದು gram molecular mass divided by Avogadro's number. One atom idre gram atomic mass by Avogadro's number. One molecule idre gram molecular mass by Avogadro's number. This is the formula you should follow. ಇದನ್ನ ಫಾಲೋ ಮಾಡಬೇಕು ನೀವು. ಇವಾಗ ಮಾಸ್ ಆಫ್ ಸಿಂಗಲ್ ಆಟಮ್ ಬೇಕಾಗಿದ್ರೆ, ಸಿಂಗಲ್ ಆಟಮ್ ಆರ್ ಸಿಂಗಲ್ ಮಾಲಿಕ್ಯೂಲ್ ಬೇಕಾಗಿದ್ರೆ, ಓಕೆನಾ? ಇಲ್ಲಿ ನೋಡ್ರಿ, ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ಒನ್ ಆಟಮ್
1 atom of silver. Answer for first one. 1 atom of silver ಬೇಕಾಗಿದೆ ನಿಮಗೆ. So what is the formula? Mass of 1 atom of silver. Silver is what? Element or molecule ಅದು? It exists individually. It is an element. Silver. What is the formula? ಏನು ಹೇಳಿದೆ ನಿಮಗೆ ಫಾರ್ಮುಲಾ ಪ್ರಿವಿಯಸ್ ಸ್ಲೈಡ್ ಅಲ್ಲಿ? ಗ್ರಾಮ್ ಅಟಾಮಿಕ್ ಮಾಸ್ divided by Avogadro's number. So what is the gram atomic mass of silver? Silver gram atomic mass ಹೇಳಿದ್ನಲ್ಲ 108 divided by 6.022 into 10 raised to 23. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಸೊ ಇಲ್ಲಿ ಏನು ಅನ್ಕೋಬೋದು ನೀವೀಗ? ಇದನ್ನು 10.8 ಮಾಡ್ಕೊಡ್ರಿ, ಇಂಟು 10 raised to 1 ಆಯಿತು, ಡಿವೈಡೆಡ್ ಬೈ ಇದನ್ನು 6 ಮಾಡ್ಕೊಡ್ರಿ, ಇಂಟು 10 raised to 23 ಆಯಿತು. 10 raised to 23 ಮೇಲೆ ತಗೊಳ್ರಿ, -23 ಆಯಿತು. -23 ಪ್ಲಸ್ 1 ಅಂದರೆ -22 ಆಯಿತು. 10.8 6 ಅಂದರೆ ಆಲ್ಮೋಸ್ಟ್ 1.48 ಅಂದರೆ 1.8 1.8 ಇಂಟು 10 raised to 22 ಗ್ರಾಮ್. ಏನಿದು? ಮಾಸ್ ಆಫ್ ಒಂದು ಮಾಲಿಕ್ಯೂಲ್. ಯಾವುದ್ರದ್ದು? ಸಾರಿ, ಮಾಸ್ ಆಫ್ 1 ಆಟಮ್. ಯಾವುದ್ರದ್ದು? ಸಿಲ್ವರ್ದು. Mass of 1 atom of any element is what? Gram atomic mass divided by Avogadro's number. ಅರ್ಥ ಆಯ್ತಾ? ಓಕೆ, ಆನ್ಸರ್ ಟು ಸೆಕೆಂಡ್ ಒನ್ ನೋಡ್ರಿ. ಆನ್ಸರ್ ಟು ದ ಸೆಕೆಂಡ್ ಒನ್. ಮಾಸ್ ಆಫ್ 1 atom of ಕಾರ್ಬನ್. ಮತ್ತೆ ಮಾಸ್ ಆಫ್ 1 atom ಫಾರ್ಮುಲಾ ಏನು? ಗ್ರಾಮ್ ಅಟಾಮಿಕ್ ಮಾಸ್. ವಾಟ್ ಇಸ್ ಗ್ರಾಮ್ ಅಟಾಮಿಕ್ ಮಾಸ್ ಆಫ್ ಕಾರ್ಬನ್? ಯಾವ ಎಲಿಮೆಂಟ್ ಕೇಳಿರ್ತಾರಲ್ಲ ಅದರದ್ದು ಗ್ರಾಮ್ ಅಟಾಮಿಕ್ ಮಾಸ್ ನ್ಯೂಮರೇಟರಲ್ಲಿ ಬರಬೇಕು. ಕಾರ್ಬನ್ದು ಗ್ರಾಮ್ ಅಟಾಮಿಕ್ ಮಾಸ್ ಎಷ್ಟು? 12. ಕಾರ್ಬನ್ದು ಗ್ರಾಮ್ ಅಟಾಮಿಕ್ ಮಾಸ್ ಎಷ್ಟು? 12 divided by what? Avogadro's number 6.022 into 10 raised to 23. 10 raised to 23 ಮೇಲೆ ತಗೊಳ್ರಿ, 10 raised to -23. ಇದನ್ನು 6 ಅನ್ಕೊಳ್ರಿ. 6 1s ಆಲ್ಮೋಸ್ಟ್ 2s. ಸೊ 2 into 10 raised to -23 ಗ್ರಾಮ್ಗಳು. ಅರ್ಥ ಆಯ್ತಾ? ರೈಟ್. ಸೊ ದಿಸ್ ಈಸ್ ವಾಟ್ ಇಟ್ ಇಸ್. ಇದು ಮಾಸ್ ಆಫ್ 1 ಆಟಮ್ ಆಯಿತು. ಈಗ ಏನು ನೋಡೋಣ ಸ್ಟೂಡೆಂಟ್ಸ್? ಮಾಸ್ ಆಫ್ 1 ಮಾಲಿಕ್ಯೂಲ್ ಫಾರ್ಮುಲಾನು ಹೇಳಿದ್ದೇನಲ್ವಾ? ಸೊ 1 ಮಾಲಿಕ್ಯೂಲ್, ಕ್ಯಾಲ್ಕುಲೇಟ್ ದ ಮಾಸ್ ಆಫ್ 1 ಮಾಲಿಕ್ಯೂಲ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಆನ್ಸರ್ ಟು ದ ಥರ್ಡ್ ಒನ್. ಏನು ಕೇಳಿದ್ದಾರೆ? ಮಾಸ್ ಆಫ್ 1 ಮಾಲಿಕ್ಯೂಲ್ ಕೇಳಿದ್ದಾರೆ. ಮಾಸ್ ಆಫ್ 1 ಆಟಮ್ ಫಾರ್ಮುಲಾ ಗ್ರಾಮ್ ಅಟಾಮಿಕ್ ಮಾಸ್ ಬೈ ಗ್ರಾಮ್ ಅಟಾಮಿಕ್ ಮಾಸ್ ಬೈ ಅವೋಗಾಡ್ರೋಸ್ ನಂಬರ್. ಮಾಸ್ ಆಫ್ 1 ಮಾಲಿಕ್ಯೂಲ್ ಫಾರ್ಮುಲಾ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಬೈ ಅವೋಗಾಡ್ರೋಸ್ ನಂಬರ್. ಸೊ ನಮ್ಮ ಫಾರ್ಮುಲಾ ಏನು? ಫಸ್ಟ್ ಸಲ ಬರೀತೀನಿ ಇಲ್ಲಿ, ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಬೈ ಅವೋಗಾಡ್ರೋಸ್ ನಂಬರ್. ಈಗ ಯಾವ ಮಾಲಿಕ್ಯೂಲ್ದು 1 ಮಾಲಿಕ್ಯೂಲ್ ಮಾಸ್ ಕೇಳಿದಾರೆ ಅವರು? ಕಾರ್ಬನ್ ಡೈಆಕ್ಸೈಡ್ ಅಲ್ವಾ? ಸೊ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇರಬೇಕು. ವಾಟ್ ಇಸ್ ಕಾರ್ಬನ್ ಡೈಆಕ್ಸೈಡ್? CO2. ಅದರ ಮಾಲಿಕ್ಯುಲರ್ ಮಾಸ್ ಹೆಂಗೆ ಬರುತ್ತೆ? ಸಮ್ ಆಫ್ ಅಟಾಮಿಕ್ ಮಾಸ್. ಕಾರ್ಬನ್ ಅಟಾಮಿಕ್ ಮಾಸ್ ಎಷ್ಟು? 12. ಆಕ್ಸಿಜನ್ 16. 16 32. 32 1 12 44. ಸೊ 44 ಈಸ್ ದ ಗ್ರಾಮ್ ಮಾಲಿಕ್ಯುಲರ್ ಮಾಸ್. ಡಿವೈಡೆಡ್ ಬೈ ಇದನ್ನು 6 ಅನ್ಕೋತೀನಿ ಅಷ್ಟೇ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್. ನೀವು ಎಕ್ಸಾಮಲ್ಲಿ 6.022ನೇ ತೊಗೋಬೇಕು. ಹಾಂ, 10 raised to 23 ಮೇಲೆ ತೊಗೋತೀನಿ, -23 ಆಗುತ್ತೆ. 6 1 6 6 7 42.3 7.3 into 10 raised to -23 gram would be my mass of 1 molecule of carbon dioxide. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ವೆರಿ ಗುಡ್. ನೆಕ್ಸ್ಟ್ ಇನ್ನೊಂದು ಸಾಲ್ವ್ ಮಾಡ್ತೀನಿ. ಯಾವುದು? ಮಾಸ್ ಆಫ್ 1 molecule ಆಫ್ ಬೆನ್ಝೀನ್, ವಾಟರು, ಅಮೋನಿಯಾ. ಅಮೋನಿಯಾ ಸಾಲ್ವ್ ಮಾಡೋಣ. ದಿಸ್ ಇಸ್ ಟು ದ, ಲೆಟ್ ಅಸ್ ಗೋ ಫಾರ್ ಆನ್ಸರ್ ಟು ಫೋರ್ತ್ ಒನ್. ಓಕೆ, ಮಾಸ್ ಆಫ್ 1 molecule ಆಫ್ ಅಮೋನಿಯಾ. ಮಾಸ್ ಆಫ್ 1 molecule ಫಾರ್ಮುಲಾ ಏನು? ಗ್ರಾಮ್ ಮಾಲಿಕ್ಯೂಲ್ ಆಫ್ ಮಾಸ್ ಬೈ ಅವೋಗಾಡ್ರೋಸ್ ನಂಬರ್. ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ? ಅಮೋನಿಯಾ. ವಾಟ್ ಈಸ್ ಅಮೋನಿಯಾ ಪ್ಲೀಸ್? ಅಮೋನಿಯಾ ಈಸ್ NH3. ಅಮೋನಿಯಾ ಇಸ್ ವಾಟ್? NH3. N ಅಟಾಮಿಕ್ ಮಾಸ್ ಎಷ್ಟು? 14 ಹೇಳಿದ್ನಲ್ಲ. ಹೈಡ್ರೋಜನ್ 3 ಇದಾವ. 14 1 3 17 ಈಸ್ ದ ಮಾಲಿಕ್ಯುಲರ್ ಮಾಸ್. 17 ಈಸ್ ದ ಮಾಲಿಕ್ಯುಲರ್ ಮಾಸ್. ಮಾಲಿಕ್ಯುಲರ್ ಮಾಸ್ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಬಂತ. ಡಿವೈಡೆಡ್ ಬೈ ಅವೋಗಾಡ್ರೋಸ್ ನಂಬರ್ 6 into 10 raised to 23. ಇದನ್ನು ಏನು ಮಾಡೋಣ ಈಗ? 17/6 ಮಾಡ್ಕೋತೀನಿ. ಇಲ್ಲಿ 10 raised to -23 ಆಗುತ್ತಾ. 6 1 6 6 2 12 1 50
50 ಅಂದರೆ ಒಂದು 8 2.8 ಇಂಟು 10⁻⁻23 ಗ್ರಾಮ್ಗಳು. ದಿಸ್ ಈಸ್ ದ ಮಾಸ್ ಆಫ್ ಒನ್ ಮಾಲಿಕ್ಯೂಲ್ ಆಫ್ ಅಮೋನಿಯಾ. ಇದೇ ಥರ ನೀವು ಮಾಡಿರಿ ವಾಟರ್ಗೆ ಮಾಡಿರಿ. ವಾಟರ್ದು ಮಾಲಿಕ್ಯುಲರ್ ಮಾಸ್ ಮಾಲಿಕ್ಯುಲರ್ ಫಾರ್ಮುಲಾ H2O, ಮಾಲಿಕ್ಯುಲರ್ ಮಾಸ್ 18. ಬೆನ್ಝೀನದ್ದು C6H6 ಮಾಲಿಕ್ಯುಲರ್ ಫಾರ್ಮುಲಾ. ಅಕಾರ್ಡಿಂಗ್ಲಿ ಅದರ ಮಾಲಿಕ್ಯುಲರ್ ಮಾಸ್ ಎಷ್ಟು ಬರುತ್ತೆ? 78 ಬರುತ್ತೆ. 78 ಬರುತ್ತೆ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ದಿಸ್ ಇಸ್ ಹೌ ಯು ಕ್ಯಾನ್ ಕ್ಯಾಲ್ಕುಲೇಟ್ ಮಾಸ್ ಆಫ್ ಒನ್ ಆಟಮ್ ಆಸ್ ವೆಲ್ ಆಸ್ ಮಾಸ್ ಆಫ್ ಒನ್ ಮಾಲಿಕ್ಯೂಲ್. ಕ್ಲಿಯರ್? ರೈಟ್. ಸೊ ಏನು ಸ್ಟಡಿ ಮಾಡಿದ್ರಿ ಪ್ರಿವಿಯಸ್ಲಿ? ಇಲ್ಲೇನು ಸ್ಟಡಿ ಮಾಡಿದ್ರಿ? ನಂಬರ್ ಆಫ್ ಮೋಲ್ಸ್ ಸ್ಟಡಿ ಮಾಡಿದ್ರಿ. ನಂಬರ್ ಆಫ್ ಮೋಲ್ಸ್ಗೆ ಡಿಫ್ರೆಂಟ್ ಫಾರ್ಮುಲಾ ಇದೆ. 1 2 3 4 ಫಾರ್ಮುಲಾ ಹೇಳಿದ್ದೀನಿ. ರೈಟ್. ಅದೇ ರೀತಿ ಮಾಸ್ ಆಫ್ ಒನ್ ಆಟಮ್ ಮತ್ತು ಮಾಸ್ ಆಫ್ ಒನ್ ಮಾಲಿಕ್ಯೂಲ್ಗೆ ಡಿಫ್ರೆಂಟ್ ಫಾರ್ಮುಲಾ ಕೂಡ ಹೇಳಿದ್ದೀನಿ. ರೈಟ್? ಓಕೆ, ಫೈನ್. ನೆಕ್ಸ್ಟ್ ಏನು ಮಾಡೋಣ? ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್. ಒಂದು ಅಮೌಂಟ್ ಕೊಟ್ಟಿರ್ತಾರೆ, ಅದರೊಳಗೆ ಎಷ್ಟು ಆಟಮ್ಸ್ ಇದಾವೆ. ಒಂದು ಟ್ರಕ್ ಲೋಡ್ ಆಫ್ ಕಾರ್ಬನ್ ಕೊಡ್ಬೋದು. ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಪಾರ್ಟಿಕಲ್ಸ್. ಹೌ? ಲೆಟ್ಸ್ ಸಿ. ಒಂದು ಅಮೌಂಟ್ ಕೊಟ್ಟಿರ್ತಾರೆ, ಅದ್ರ ಪಾರ್ಟಿಕಲ್ಸ್ ಹೆಂಗೆ ತೆಗೆಯೋದು ನೋಡ್ರಿ. ಇಲ್ಲೇ ನಿಮಗೀಗ ಗೊತ್ತಿದೆ ಏನು? ಗ್ರಾಮ್ ಅಟಾಮಿಕ್ ಮಾಸ್ ಅಲ್ಲಿ ಗ್ರಾಮ್ ಅಟಾಮಿಕ್ ಮಾಸ್ ಆಫ್ ಆನ್ ಎಲಿಮೆಂಟ್. ಒಂದು ಎಲಿಮೆಂಟದ್ದು ಗ್ರಾಮ್ ಅಟಾಮಿಕ್ ಮಾಸ್ ಅನ್ನು ತಗೊಂಡಿದ್ದೀನಿ ನಾನು. ಅದರಲ್ಲಿ ಎಷ್ಟು ಪಾರ್ಟಿಕಲ್ಸ್ ಇರ್ತಾವ? 6.022 ಇಂಟು 10⁻23. ಯಾವ ಎಲಿಮೆಂಟ್ ತೊಗೊಂಡಿರೋದಿರಲ್ಲ, ಸೊ ಆಟೋಮೆಟಿಕಲಿ ಇಷ್ಟು ಆಟಮ್ಸ್ ಇರ್ತಾವೆ. ಯಾವ ಪಾರ್ಟಿಕಲ್ಸ್ ಇರ್ತಾವ? ಆಟಮ್ಸ್ ಇರ್ತಾವೆ. ಈಗ ಗ್ರಾಮ್ ಅಟಾಮಿಕ್ ಮಾಸ್ ಆಫ್ ದಟ್ ಎಲಿಮೆಂಟಲ್ಲಿ ಅವೋಗಡ್ರೋ ನಂಬರ್ ಆಫ್ ಪಾರ್ಟಿಕಲ್ ಇದೆ ಅಂತಂದರೆ ಒಂದು ಗಿವನ್ ಮಾಸ್ ಕೊಟ್ಟಾರ. ಗಿವನ್ ಮಾಸ್ ಎಷ್ಟಿರ್ಬೋದು? 1 kg, 2 kg, 3 kg, 4 kg, 5 kg, 1000 kg, 2000, 3000 kg, ಎಷ್ಟೋ kg ಕೊಡ್ಬೋದು ಅವರು. ರೈಟ್? ಸೊ ವಿತ್ ಆಲ್ ದ್ಯಾಟ್ ಗಿವನ್ ಮಾಸ್, ವಾಟ್ ಈಸ್ ದ ನಂಬರ್ ಆಫ್ ಆಟಮ್ಸ್? ಸೊ ದೇರ್ ಫೋರ್ ಯುವರ್ ಫಾರ್ಮ್ಯುಲಾ ಟು ಕ್ಯಾಲ್ಕ್ಯುಲೇಟ್ ನಂಬರ್ ಆಫ್ ಪಾರ್ಟಿಕಲ್ಸ್. ಯಾವ ಪಾರ್ಟಿಕಲ್ಸು? ಆಟಮ್ಸ್. ನಂಬರ್ ಆಫ್ ಆಟಮ್ಸ್ ವುಡ್ ಬಿ ವಾಟ್? ಗಿವನ್ ಮಾಸ್. ಒಂದು ಗಿವನ್ ಮಾಸ್ ಕೊಟ್ಟಿರ್ತಾರೆ, ಹೌದಲ್ವಾ ಹೇಳಿ? ಗಿವನ್ ಮಾಸ್ ಇಂಟು ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಗಿವನ್ ಮಾಸ್ ಇಂಟು 6.022 ಇಂಟು 10⁻23 ಡಿವೈಡೆಡ್ ಬೈ ಏನು? ಡಿವೈಡೆಡ್ ಬೈ ಗ್ರಾಮ್ ಅಟಾಮಿಕ್ ಮಾಸ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ದಿಸ್ ಇಸ್ ದ ಫಾರ್ಮುಲಾ ಯೂಸ್ ಟು ಕ್ಯಾಲ್ಕುಲೇಟ್ ವಾಟ್? ನಂಬರ್ ಆಫ್ ಆಟಮ್ಸ್. ಯಾವುದೇ ಅಮೌಂಟ್ ಇರಲಿ, ಗಿವನ್ ಮಾಸ್ ನೋಡ್ರಿ. ಇಲ್ಲಿ 10 kg ಕೊಟ್ಟಿದ್ರಂದ್ರೆ 10 kg ಇಂಟು 1000 ಗ್ರಾಮ್ಗಳು ಇಂಟು ಅವೋಗಡ್ರೋಸ್ ನಂಬರು ಡಿವೈಡೆಡ್ ಬೈ ಆ ಪರ್ಟಿಕ್ಯುಲರ್ ಎಲಿಮೆಂಟ್ ಗ್ರಾಮ್ ಅಟಾಮಿಕ್ ಮಾಸ್. ಓವರ್. ಇಸ್ ಇಟ್ ನಾಟ್? 20,000 ಗ್ರಾಮ್ ಆಫ್ ಕಾರ್ಬನ್, 20,000 ಇಂಟು ಅವೋಗಡ್ರೋಸ್ ನಂಬರ್ ಡಿವೈಡೆಡ್ ಬೈ 12. 30,000 ಗ್ರಾಮ್ ಆಫ್ ಸಿಲ್ವರ್, 30,000 ಇಂಟು ಅವೋಗಡ್ರೋಸ್ ನಂಬರ್ ಡಿವೈಡೆಡ್ ಬೈ 108. 40,000 ಗ್ರಾಮ್ ಆಫ್ ಅಲ್ಯೂಮಿನಿಯಂ, 40,000 ಇಂಟು ಅವೋಗಡ್ರೋಸ್ ನಂಬರ್ ಡಿವೈಡೆಡ್ ಬೈ 27. ದಿಸ್ ಇಸ್ ಹೌ ಯು ಶುಡ್ ಕ್ಯಾಲ್ಕುಲೇಟ್ ನಂಬರ್ ಆಫ್ ಆಟಮ್ಸ್. ಇದು ಡೈರೆಕ್ಟ್ ಫಾರ್ಮುಲಾ. ರಿಮೆಂಬರ್ ದಿಸ್. ಕ್ಲಿಯರ್? ಇಲ್ಲೇ ನೋಡ್ರಿ ಮತ್ತೊಂದು ಗಿವನ್ ಮಾಸ್. ಇದೇ ಫಾರ್ಮುಲಾದಲ್ಲಿ ಏನು ಬರ್ತದ? ಗಿವನ್ ಮಾಸ್ ಡಿವೈಡೆಡ್ ಬೈ ಏನು ಬರತ್ತದ ನೋಡ್ರಿ? ಗಿವನ್ ಮಾಸ್ ಇಸ್ ಡಿವೈಡಿಂಗ್ ಬೈ ವಾಟ್? ಗ್ರಾಮ್ ಅಟಾಮಿಕ್ ಮಾಸ್. ಗಿವನ್ ಮಾಸ್ ಡಿವೈಡೆಡ್ ಬೈ ಗ್ರಾಮ್ ಅಟಾಮಿಕ್ ಮಾಸ್ ಏನು ಕಲ್ತೀರಿ ನೀವು? Given mass divided by gram atomic mass. Remember. Given mass by gram atomic mass is the number of moles. Number of mole into Avogadro's number. Idu first slide alli torsiruವಂತ formula. This is how number of atoms can be calculated. Number of mole ಕೊಟ್ಟಿದ್ರಂದ್ರೆ ಎಷ್ಟು? 10 mole ಕೊಟ್ರೆ 10 into Avogadro's number. 20 mole ಕೊಟ್ರೆ 20 into Avogadro's number. ನಂಬರ್ ಆಫ್ ಮೋಲ್ ಕೊಟ್ಟರೆ ಇದು ಮಾಸ್ ಕೊಟ್ಟರೆ ಗಿವನ್ ಮಾಸ್ ಇಂಟು ಅವೋಗಡ್ರೋಸ್ ನಂಬರ್ ಡಿವೈಡೆಡ್ ಬೈ ಗ್ರಾಮ್ ಅಟಾಮಿಕ್ ಮಾಸ್. ಸೊ ದಿಸ್ ಇಸ್ ದ ಫಾರ್ಮುಲಾ. ಈ ಫಾರ್ಮುಲಾನ ಏನಕ್ಕೆ ಯೂಸ್ ಮಾಡ್ತೀರಿ? ಯು ಯೂಸ್ ದೀಸ್ ಟು ಫಾರ್ಮುಲಾ ಟು ಕ್ಯಾಲ್ಕ್ಯುಲೇಟ್ ನಂಬರ್ ಆಫ್ ಆಟಮ್ಸ್. ಈಸ್ ದಟ್ ಕ್ಲಿಯರ್? ಐ ಫೀಲ್ ಇಟ್ಸ್ ಕ್ಲಿಯರ್. ಸೊ ನಾವು ಸಿಮಿಲರ್ಲಿ ಅದೇ ಥರ ಏನು ಮಾಡೋಣ? ಈಗ ನಂಬರ್ ಆಫ್ ಮಾಲಿಕ್ಯೂಲ್ಸನ್ನು ಕ್ಯಾಲ್ಕುಲೇಟ್ ಮಾಡೋಣ. ನಂಬರ್ ಆಫ್ ಮಾಲಿಕ್ಯೂಲ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್. ಅದರಲ್ಲಿ ಮಾಲಿಕ್ಯುಲರ್ ಸಬ್ಸ್ಟೆನ್ಸ್, ಕಂಪೌಂಡ್ ಆಟಮ್ಸ್, ಈ ಥರ ಸಬ್ಸ್ಟೆನ್ಸ್ ಕೊಟ್ಟಾಗ ಯು ಶುಡ್ ಕ್ಯಾಲ್ಕುಲೇಟ್ ನಂಬರ್ ಆಫ್ ಮಾಲಿಕ್ಯೂಲ್. ಅವಾಗಲೂ ಕೂಡ ಏನು ಕೊಟ್ಟಿರ್ತಾರೆ ನಿಮಗೆ? ಗಿವನ್ ಮಾಸೇ ಕೊಟ್ಟಿರ್ತಾರೆ. ಗ್ರೇಟ್.
ಅವಾಗಲೂ ಕೂಡ ನೀವೇನು ಮಾಡಬೇಕು, ಗಿವನ್ ಮಾಸನ್ನು ಅವೋಗಾಡ್ರೋಸ್ ನಂಬರ್ನಿಂದ ಮಲ್ಟಿಪ್ಲೈ ಮಾಡಿರಿ. ವೆರಿ ಗುಡ್. ಅವಾಗಲೂ ಕೂಡ ಗ್ರಾಮ್ ಅಟಾಮಿಕ್ ಮಾಸ್ ಬರೆಯೋಂಗಿಲ್ಲ, ಯಾಕಂದ್ರೆ ಅದು ಕಂಪೌಂಡ್ CO2 CH4 ಎರಡು ಆಟಮ್ ಇತ್ತಂದ್ರೆ ಅದಕ್ಕೆ ಮಾಲಿಕ್ಯುಲರ್ ಮಾಸ್. ಸಿಂಪಲ್ ಆಗಿ ಹೇಳಿದ್ದೀನಿ, ಎರಡು ಆಟಮ್ ಕೊಟ್ಟಿದ್ರು ಆ ಮಾಲಿಕ್ಯೂಲಲ್ಲಿ ಅಂದರೆ ಗ್ರಾಮ್ ಮಾಲಿಕ್ಯುಲರ್ ಮಾಸನ್ನು ಕನ್ಸಿಡರ್ ಮಾಡಬೇಕು. ಸೊ ಅವಾಗ ಡಿವೈಡೆಡ್ ಬೈ ಏನಾಗುತ್ತೆ ನಿಮ್ಮದು, ಗ್ರಾಮ್ ಮಾಲಿಕ್ಯುಲರ್ ಮಾಸ್. ಇಟ್ ಈಸ್ ವೆರಿ ಕ್ರೂಷಿಯಲ್ ಟು ಅಂಡರ್ಸ್ಟ್ಯಾಂಡ್, ಭಾಳ ಇಂಪಾರ್ಟೆಂಟ್ ಇದು. ಅವರು ಎಲಿಮೆಂಟ್ ಕೊಟ್ಟಿದ್ದಾರೋ ಮಾಲಿಕ್ಯೂಲ್ ಕೊಟ್ಟಿದ್ದಾರೋ ಅಂತ ಫೈಂಡ್ ಔಟ್ ಮಾಡಿದ ಕೂಡಲೇ ನೀವು ಇಲ್ಲಿ ಗ್ರಾಮ್ ಅಟಾಮಿಕ್ ಮಾಸ್ ಕೊಡಬೇಕು, ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಕೊಡಬೇಕು ಅನ್ನೋ ಡಿಪೆಂಡ್ ಆಗುತ್ತೆ. ಕ್ಲಿಯರ್? ಇಲ್ಲೇ ನೋಡ್ರಿ ಮತ್ತೆ ನೋಡ್ರಿ, ಗಿವನ್ ಮಾಸ್ ಬೈ ಗ್ರಾಮ್ ಮಾಲಿಕ್ಯುಲರ್ ಮಾಸ್, ಗಿವನ್ ಮಾಸ್ ಬೈ ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಇಸ್ ನಥಿಂಗ್ ಬಟ್ ವಾಟ್ ನಂಬರ್ ಆಫ್ ಮೋಲ್ಸ್ ಇಂಟು ಅವೋಗಾಡ್ರೋಸ್ ನಂಬರ್. ಅರೆ ಇಲ್ಲೂ ನಂಬರ್ ಆಫ್ ಮೋಲ್ಸ್ ಇಂಟು ಅವೋಗಾಡ್ರೋಸ್ ನಂಬರ್, ಇಲ್ಲೂ ನಂಬರ್ ಆಫ್ ಮೋಲ್ಸ್ ಇಂಟು ಅವೋಗಾಡ್ರೋಸ್ ನಂಬರ್, ಬಟ್ ದಿಸ್ ಇಸ್ ನಂಬರ್ ಆಫ್ ಆಟಮ್ಸ್, ಬಟ್ ದಿಸ್ ಇಸ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಇದು ನಂಬರ್ ಆಫ್ ಮಾಲಿಕ್ಯೂಲ್ಸ್. ಆ ಮಾಲಿಕ್ಯೂಲ್ ನಂಬರ್ ಆಫ್ ಮೋಲ್ ಇಂಟು ಅವೋಗಾಡ್ರೋಸ್ ನಂಬರ್, ಆ ಎಲಿಮೆಂಟ್ ನಂಬರ್ ಆಫ್ ಆಟಮ್ಸ್ ಇಂಟು number of mole into Avogadro's number. So these are the two formulae you have to remember to calculate number of particles, like number of atoms and number of molecules. Clear? Yes. So now let us ಈಗ ಇದರ ಮೇಲೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಏನು ಕ್ಯಾಲ್ಕುಲೇಟ್ ಮಾಡೋದು ಈಗ? ನಂಬರ್ ಆಫ್ ಪಾರ್ಟಿಕಲ್ಸ್. ಅವ್ರ ಅಮೌಂಟ್ ಕೊಟ್ಟಿರ್ತಾರೆ, ನಾವು ನಂಬರ್ ಆಫ್ ಪಾರ್ಟಿಕಲ್ಸ್ ಕ್ಯಾಲ್ಕುಲೇಟ್ ಮಾಡೋಣ. 4 ಫಾರ್ಮುಲಾ ಅದಾವ ನಮ್ಮ ಕಡೆ, 1 2 3 4. ಇನ್ಫ್ಯಾಕ್ಟ್ 3 ಇದಾವ, 1 2 and 3. ಓಕೆ, ರೈಟ್. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಪ್ರಾಬ್ಲಮ್ ನಂಬರ್ 1 ಮಾಡೋಣ. ಪ್ರಾಬ್ಲಮ್ ನಂಬರ್ 1. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಏನು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ ಈಗ? ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಂತ ಕೇಳಿದ ಕೂಡಲೇ ನಿಮ್ಗೇನು ಗೊತ್ತಿರಬೇಕು? ಅವ್ರ ಎಲಿಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಕಂಪೌಂಡ್ ಆಗಿರಲೇಬೇಕು. ರೈಟ್? ಓಕೆ, ಫೈನ್. ಸೊ 3 ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್. ಓಕೆ, ಏನು ಕೊಟ್ಟಿದ್ದಾರೆ? ಮಾಸ್ ಕೊಟ್ಟಿದ್ದಾರೆ. ಆಮೇಲೆ ಕೇನ್ ಶುಗರ್ ಅಂದ್ರೆ ಏನ್ರಿ? C12H22O11. ಇದಕ್ಕೆ ಮತ್ತೇನಂತಾರ? ಇದಕ್ಕೆ ಸುಕ್ರೋಸು ಅಂತಾರೆ. ಓಕೆನಾ? ಸುಕ್ರೋಸು ಅನ್ಬೋದು, ಕೇನ್ ಶುಗರು ಅನ್ಬೋದು, ಸಕ್ಕರೆ ಅಂತ ಅನ್ಬೋದು, ನೀವು ಅನ್ರಿ. ಬಟ್ ಫಾರ್ಮುಲಾ ಹಿಂಗೆ ಕೊಟ್ಟಿರ್ತಾರೆ ಅವರು. ಓಕೆ, ಫೈನ್. ಸೊ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕೇಳಿದ್ದಾರೆ. ನಂಬರ್ ಆಫ್ ಮಾಲಿಕ್ಯೂಲ್ಸ್ ಫಾರ್ಮುಲಾ ಏನ್ರಿ? ನಂಬರ್ ಆಫ್ ಮಾಲಿಕ್ಯೂಲ್ಸ್ ಫಾರ್ಮುಲಾ ಏನಂತಂದ್ರೆ ಗಿವನ್ ಮಾಸ್ ಇಂಟು ಅವೋಗಾಡ್ರೋಸ್ ನಂಬರ್ ಬೈ ವಾಟ್? ಏನು ಕೊಟ್ಟಿದ್ದಾರೆ ಈಗ ಅವರು? ಮಾಲಿಕ್ಯೂಲ್ ಕೊಟ್ಟಿರೋದ್ರಿಂದ ಮಾಲಿಕ್ಯುಲರ್ ಮಾಸ್ ಆರ್ ಸಿಂಪ್ಲಿ ನಂಬರ್ ಆಫ್ ಮೋಲ್ ಇಂಟು ಅವೋಗಾಡ್ರೋಸ್ ನಂಬರ್. ಭಾಳ ದೂರ ಇಲ್ಲ. ನೆಕ್ಸ್ಟ್ ಪ್ರಿವಿಯಸ್ ಸ್ಲೈಡಲ್ಲಿ ಇವೆರಡು ಫಾರ್ಮುಲಾ ಇದ್ದು ಅಲ್ಲ. ಗ್ರೇಟ್. ಈಗೇನು ಕೊಟ್ಟಿದ್ದಾರೆ? ಮಾಸ್ ಕೊಟ್ಟಿದ್ದಾರೋ ಮೋಲ್ ಕೊಟ್ಟಿದ್ದಾರೆ? ಮೋಲ್ ಕೊಟ್ಟಿದ್ರೆ ಈ ಫಾರ್ಮುಲಾ, ಮಾಸ್ ಕೊಟ್ಟಿದ್ರೆ ಈ ಫಾರ್ಮುಲಾ. ಏನು ಕೊಟ್ಟಿದ್ದಾರೆ? ಮಾಸ್. ಗ್ರಾಮ್ ಮಾಸ್ ಕೊಟ್ಟಿದ್ದಾರಲ್ವ, ಈ ಫಾರ್ಮುಲಾ ಅಪ್ಲೈ ಮಾಡೋಣ. ಗ್ರೇಟ್. ಸೊ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ ಸಕ್ಕರೆ. ಓಕೆ, got it. Number of molecules of C12H22O11. Okay na? Right. So what is the given mass? Given mass is 34.2 into 6.022 into 10 raised to 23 divided by molecular mass. ಯಾವುದರದು? molecular mass ಸುಕ್ರೋಸ್ದು. ಮಾಲಿಕ್ಯುಲರ್ ಮಾಸ್ ಹೆಂಗೆ ತೆಗೆಯೋದು? ಈಗ ಕೊಟ್ಟಿದ್ರು, ಗ್ರೇಟ್. ಕೊಟ್ಟಿರಲಿಲ್ಲ, ಫ್ಯಾಂಟಾಸ್ಟಿಕ್. ನೀವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಸುಕ್ರೋಸ್ ಮಾಲಿಕ್ಯುಲರ್ ಫಾರ್ಮುಲಾ ಹೆಂಗೆ ತೆಗೆಯೋದು? ಕಾರ್ಬನ್ ಎಷ್ಟಿದಾವ? 12. ಅಟಾಮಿಕ್ ಮಾಸ್ ಎಷ್ಟು ಅದರದು? 12 ಅಟಾಮಿಕ್ ಮಾಸ್ ಇರುವಂಥ ಕಾರ್ಬನ್ 12 ಅದಾವ. 12 ಎಷ್ಟು? 120, 124, 144. ಹೈಡ್ರೋಜನ್ ಅಟಾಮಿಕ್ ಮಾಸ್ 1. ಇಂಥವು 22 ಕೊಟ್ಟಿದ್ದಾರೆ. ಅಂದ್ರೆ 1 × 22. ಆಕ್ಸಿಜನ್ ಅಟಾಮಿಕ್ ಮಾಸ್ 16 × 11. 16 ಹತ್ತಲೆ 160, 1 16, 176. 6 2 8, 1 12, 5 2 7, 7 7 7. ಎಸ್, ವಾಟ್ ಐ ಆಮ್ ಹ್ಯಾವಿಂಗ್? 342 is what I am getting. 342 ಏನಿದು? ಮಾಲಿಕ್ಯುಲರ್ ಮಾಸ್ ಆಫ್ ಸುಕ್ರೋಸ್. ಸೊ 342 ಬಂತ. 34.21 ಇಲ್ಲಿ 10 ಇದೆ. 342 ಇರೋದ್ರಿಂದ 10. ಇಲ್ಲೊಂದು 10 ಹೋಯಿತು, ಒಂದು 10 ತೆಗಿರಿ. ಏನು ಉಳಿತು ಇಲ್ಲಿ? 22 ಉಳಿತು. ನಿಮ್ಮ ಆನ್ಸರ್ ಎಷ್ಟು ರೀ?
6.022 ಇಂಟು 10⁻²2 ಇಷ್ಟೊಂದು ಮಾಲಿಕ್ಯೂಲ್ಸ್ ಇದಾವ. ಎದ್ರದ್ದು ಸುಕ್ರೋಸ್ದು ಮಾಲಿಕ್ಯೂಲ್ಸ್ ಇಷ್ಟೊಂದು ಇದಾವ. ಎದ್ರೊಳಗೆ 34.2 ಗ್ರಾಮಲ್ಲಿ 34.2 ಗ್ರಾಮಲ್ಲಿ ಇಷ್ಟೊಂದು ಮಾಲಿಕ್ಯೂಲ್ಸ್ ಇದಾವ. ಇಸ್ ದ್ಯಾಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಇಸ್ ದ್ಯಾಟ್ ಕ್ಲಿಯರ್ ಸ್ಟೂಡೆಂಟ್ಸ್? ನಂಬರ್ 2, 64 ಗ್ರಾಮ್ ಆಫ್ ಸಲ್ಫರ್. ಯಾವುದಿದು? S8 ಫಾರ್ಮ್ ಆಫ್ ಸಲ್ಫರ್. ಸಲ್ಫರ್ ಇಸ್ ಇನ್ ದ ರಿಂಗ್ ಫಾರ್ಮಲ್ಲಿ S8 ಫಾರ್ಮಲ್ಲೂ ಇರುತ್ತೆ, S6 ಫಾರ್ಮಲ್ಲೂ ಇರುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಬಟ್ ಇಲ್ಲಿ ಕೊಟ್ಟಿರೋದು S8 ಫಾರ್ಮಲ್ಲಿ. ಸೊ 64 ಗ್ರಾಮ್ ಆಫ್ ಸಲ್ಫರ್. ಇದರಲ್ಲಿ ಏನು ಕೇಳಿದ್ದಾರೆ? ನಂಬರ್ ಆಫ್ ಮಾಲಿಕ್ಯೂಲ್ಸ್. ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆಫ್ S8. ಏನು ಮಾಸ್ ಕೊಟ್ಟಿದ್ದಾರೆ? ಗಿವನ್ ಮಾಸ್ ಎಷ್ಟು? ಗಿವನ್ ಮಾಸ್ ಎಷ್ಟು? 64 ಇಂಟು ಅವೋಗಾಡ್ರೋಸ್ ನಂಬರ್ 6 ಇಂಟು 10⁻23 ಡಿವೈಡೆಡ್ ಬೈ ಏನು? ಮಾಲಿಕ್ಯುಲರ್ ಮಾಸ್. ಮಾಲಿಕ್ಯುಲರ್ ಮಾಸ್ ಆಫ್ S8. ದ ಅಟಾಮಿಕ್ ಮಾಸ್ ಎಷ್ಟು ಕೊಟ್ಟೀನಿ? 32. ಇಂಥವು 8 ಅದಾವ. 8 2 16, 8 3 24, 1 25 ಅಂದರೆ 256. 256 ಅಂತಂದರೆ ಐ ವಿಲ್ ಟೇಕ್ ವಿತ್ 2 3s 1 2 16 ಅಂದರೆ 1. ಓಕೆ, 64 1 64 2 3/2 ಅಂದರೆ 1.5. ಸಿಂಪಲ್ ಆಯ್ತಾ? 1.5 ಇಂಟು 10⁻23 ಮಾಲಿಕ್ಯೂಲ್ ನಮ್ಮ ಹತ್ರ ಇದೆ. ಇಷ್ಟು ಮಾಲಿಕ್ಯೂಲ್ಸ್ ಇದೆ. ಎದ್ರೊಳಗೆ 64 ಗ್ರಾಮ್ ಆಫ್ ಸಲ್ಫರಲ್ಲಿ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ಗಿವನ್ ಮಾಸ್ ಇಂಟು ಅವೋಗಾಡ್ರೋ ನಂಬರ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಮಾಡಿದರೆ ಯು ವಿಲ್ ಗೆಟ್ ನಂಬರ್ ಆಫ್ ಮಾಲಿಕ್ಯೂಲ್. ಸೋ ಈಸಿ, ಸೋ ಈಸಿ, ಸೋ ಈಸಿ, ಸೋ ಈಸಿ. ಇಲ್ಲೇ ನೋಡ್ರಿ ಒಂದು ಟ್ವಿಸ್ಟ್ ಇದೆ. ಏನು ಕೊಟ್ಟಿದ್ದಾರೆ ಇಲ್ಲಿ? ವಾಲ್ಯೂಮ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಕೊಟ್ಟಿದ್ದಾರೆ. ಎಷ್ಟು? 350 cm³ ಆಫ್ ಅಮೋನಿಯಾ. ಮಾಡೋಣ. 350 cm³ ಆಫ್ ಅಮೋನಿಯಾ. 350 cm³ ಆಫ್ ಅಮೋನಿಯಾ. ಅಮೋನಿಯಾ ಅಂದರೆ ಏನ್ರಿ? ಅಮೋನಿಯಾ ಅಂದರೆ 1 ನೈಟ್ರೋಜನ್ 3 ಹೈಡ್ರೋಜನ್. ಇದರೊಳಗಡೆ ಏನು ಕೇಳ್ಯಾರ ಈಗ ಅವರು? ಏನು ಕೇಳಿದಾರ? ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕೇಳಿದಾರಲ್ವಾ? ನಂಬರ್ ಆಫ್ ಮಾಲಿಕ್ಯೂಲ್ಸ್ಗೆ ನಮ್ಮ ಹತ್ರ ಫಾರ್ಮುಲಾ ಏನದ ಅಂತ ಹೇಳಿದ್ದೀನಿ ನಾನು ನಿಮ್ಗೆ. ಗಿವನ್ ಮಾಸ್ ಇಂಟು ಅವೋಗಾಡ್ರೋಸ್ ನಂಬರ್ ಬೈ ಅಮೋನಿಯಾ ಇಸ್ ಅ ಮಾಲಿಕ್ಯೂಲ್. ಮಾಲಿಕ್ಯೂಲ್ ಅಂದರೆ ಏನಿರ್ಬೋದಲ್ಲಿ? ಗ್ರಾಮ್ ಮಾಲಿಕ್ಯುಲರ್ ಮಾಸ್ ಇರ್ಬೋದಲ್ವಾ? ಇನ್ನೊಂದು ಯಾವ್ದು ಕೊಟ್ಟಿದ್ನಿ ಫಾರ್ಮುಲಾ ನಿಮ್ಗೆ? ಆರ್ n ಇಂಟು ಅವೋಗಾಡ್ರೋಸ್ ನಂಬರ್. ನಂಬರ್ ಆಫ್ ಮೋಲ್ಸ್ ಇಂಟು ಅವೋಗಾಡ್ರೋಸ್ ನಂಬರ್. ಓಕೆನಾ? ರೈಟ್. ಸೊ ನಂಬರ್ ಆಫ್ ಮೋಲ್ಸ್ ಇಂಟು ಅವೋಗಾಡ್ರೋಸ್ ನಂಬರ್. ನಂಬರ್ ಆಫ್ ಮೋಲ್ಸ್ ಹೆಂಗೆ ತೆಗೆಯೋದು ಈಗ? ನಂಬರ್ ಆಫ್ ಮೋಲ್ಸ್ಗೆ ಮತ್ತೊಂದು ಫಾರ್ಮುಲಾ ಕೊಟ್ಟಿದ್ನಲ್ಲ ನಿಮಗೆ ಇದೇ ಕ್ಲಾಸಲ್ಲಿ. ಫಸ್ಟ್ ನಂಬರ್ ಆಫ್ ಮೋಲ್ಸ್ಗೆ ಮತ್ತೊಂದು ಫಾರ್ಮುಲಾ. ಯಾಕಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ? 350 cm³. 350 cm³ ಅಂದರೆ ಎಷ್ಟು? 0.35 ಲೀಟರ್. ಇದು 0.35 ಲೀಟರ್ ಕೊಟ್ಟಿದ್ದಾರಲ್ವ? ವಾಲ್ಯೂಮ್ ಕೊಟ್ಟಾಗ ವಾಟ್ ಇಸ್ ಯುವರ್ ನಂಬರ್ ಆಫ್ ಮೋಲ್ ಫಾರ್ಮುಲಾ? ನಂಬರ್ ಆಫ್ ಮೋಲ್ ಫಾರ್ಮುಲಾ ಗಿವನ್ ವಾಲ್ಯೂಮ್ ಬೈ 22.4. ಅರ್ಥ ಆಯ್ತಾ? ಯು ಶುಡ್ ರಿಮೆಂಬರ್. ಗಿವನ್ ವಾಲ್ಯೂಮ್ ಎಷ್ಟು? 0.35 ಲೀಟರ್ ಡಿವೈಡೆಡ್ ಬೈ 22.4 ಇಂಟು 6 ಇಂಟು 10⁻23. ಏನು ಮಾಡ್ಬೋದು ಈಗ? ಏನು ಮಾಡ್ಬೋದು? ಐ ವಿಲ್ ಮೇಕ್ ಇಟ್ ಇದನ್ನು 3.5 ಮಾಡ್ಕೊಂಡು 10⁻⁻1 ಮಾಡ್ಕೋತೀನಿ. ಇದನ್ನು 2.24 ಮಾಡಿಕೊಂಡು 10⁻1 ಮಾಡ್ಕೋತೀನಿ. ಓಕೆನಾ? ಒಂದು ಡಿಜಿಟ್ ಮುಂದೆ ಹೋದೆ, ಒಂದು ಡಿಜಿಟ್ ಹಿಂದೆ ಬಂದೆ, ಒಂದು ಡಿಜಿಟ್ ಮುಂದೆ ಹೋದೆ. 2.21 11 2.21 ಮಾಡ್ಕೋತೀನಿ. ಇದು ಆಲ್ಮೋಸ್ಟ್ 1.5 ಬರ್ತದೆ. 2.2 1.1 ಅಂದರೆ 3.4 ಬರ್ತದೆ. 1.5 10⁻1 ಮೇಲೆ ಹೋದರೆ 10⁻⁻1 -1 -2 23 21 ಆಯ್ತದೆ. ಓಕೆ, 10 ಪವರ್ ಎಲ್ಲ ಸಾಲ್ವ್ ಆಯ್ತಾ? ಸೊ 1.5 ಇಂಟು 6 ಅಂದರೆ 9. ಸೊ ನಿಮ್ಮ ಆನ್ಸರು 9 ಇಂಟು 10⁻21 ಹತ್ತತ್ರ ಅಷ್ಟು ಬರಬೇಕು. ಇಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ. ಅಷ್ಟು ವಾಲ್ಯೂಮ್ ಕೊಟ್ಟಿದ್ರೆ ಅಂದರೆ ನಂಬರ್ ಆಫ್ ಪಾರ್ಟಿಕಲ್ಸ್ ತೆಗಿಲಿಕ್ಕೆ ಬೇಕಾದರೆ ಗಿವನ್ ಮಾಸೇ ಕೊಡ್ಬೇಕಂತೇನಿಲ್ಲ. ವಾಲ್ಯೂಮ್ ಕೊಟ್ರಂತಂದ್ರೆ ಅವರು ಟ್ವಿಸ್ಟ್ ಮಾಡಿದ್ರೆ ಇವನ್ ಯು ಹ್ಯಾವ್ ಟು ಟ್ವಿಸ್ಟ್ ಯುವರ್ ಬ್ರೈನ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಗ್ರೇಟ್. ನೆಕ್ಸ್ಟ್, these are the formulas, these are the things, formula as well as problems that we have done. ಏನೇನು? We have calculated number of moles. ಆಮೇಲೆ we have calculated number of particles
and then we have calculated the volume as well. Okay, the three concepts, no? Yes. Actual mass of one atom. So ಏನೇನು ಕ್ಯಾಲ್ಕುಲೇಟ್ ಮಾಡಿದ್ವಿ ಈಗ ನಾವು? Number of moles, number of particles, mass of one particle, one atom or one molecule. Okay, now ಈಗ ಜನರಲ್ ಆಗಿ ನಿಮಗೆ ಟೆಸ್ಟಲ್ಲಿ ಅಥವಾ ಎಕ್ಸಾಮಲ್ಲಿ ಬರೋವಂಥ ಪ್ರಾಬ್ಲಮ್ಸು ಈಗೇನು ನಾವು ಸಾಲ್ವ್ ಮಾಡಿದ್ದೀವಿ ಆ ಥರನೂ ಇರ್ಬೋದು, ಈ ಥರ ಸಮಪ್ ಮಾಡಿ ಕೊಡ್ಬೋದು ನಿಮ್ಗೆ. ಲೆಟ್ ಅಸ್ ಟೇಕ್ ಒನ್ ಬೈ ಒನ್. ಕ್ಲಿಯರ್? ಓಕೆ. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್. ನೋಡ್ರಿ, ನಂಬರ್ ಆಫ್ ಪಾರ್ಟಿಕಲ್ಸ್ ಕೇಳಿದಂಗೆ ಇದು. ಓಕೆ, ಯು ಶುಡ್ ಕ್ಯಾಲ್ಕುಲೇಟ್ ವಾಟ್? ನಂಬರ್ ಆಫ್ ವಾಟರ್ molecules. Calculate the number of water molecules contained in a drop. One drop water molecule ಇದೆ. There is a drop of water molecule. Drop of water molecule. ಆ ಡ್ರಾಪ್ ಆಫ್ ವಾಟರ್ ಮಾಲಿಕ್ಯೂಲ್ ಏನು ಕೊಟ್ಟಿದ್ದಾರೆ? ವೇಯಿಂಗ್ ಅಂದ್ರೆ ವೇಟ್ ಕೊಟ್ಟಿದ್ದಾರೆ. ಎಷ್ಟು? 0.06 ಗ್ರಾಮ್. ವಾಲ್ಯೂಮ್ ಕೊಟ್ಟರೆ ಬೇರೆ ಸ್ಟೋರಿ, ಮಾಸ್ ಕೊಟ್ಟರೆ ಬೇರೆ ಸ್ಟೋರಿ. ಕ್ಲಿಯರ್? ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕೇಳಿದ್ದಾರೆ, ಮಾಸ್ ಕೊಟ್ಟಿದ್ದಾರೆ, ಐ ಮೀನ್ ವೇಟ್ ಕೊಟ್ಟಿದ್ದಾರಲ್ವಾ. ಸೊ ವೇಟ್ ಕೊಟ್ಟಾಗ ನಿಮ್ಮ ಫಾರ್ಮುಲಾ ಏನು? ವಿ ನೋ ದ್ಯಾಟ್. ನಮಗೆ ಗೊತ್ತಿದೆ. ಏನು ಗೊತ್ತಿದೆ ನಮ್ಗೆ? ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಲ್ವಾ. ನಂಬರ್ ಆಫ್ ಮಾಲಿಕ್ಯೂಲ್ಸ್ ಈಸ್ ಈಕ್ವಲ್ ಟು ಗಿವನ್ ಮಾಸ್ ಇಂಟು ಅವೋಗಾಡ್ರೋಸ್ ನಂಬರ್ ಬೈ ಗ್ರಾಮ್ ಮಾಲಿಕ್ಯುಲರ್ ಮಾಸ್. ಗಿವನ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್? ಗಿವನ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ? 0.06 ಗ್ರಾಮ್ ಕೊಟ್ಟಿದ್ದಾರೆ. ಅದನ್ನು 6 × 10⁻² ಮಾಡ್ಕೋತೀನಿ. ಅವೋಗಾಡ್ರೋಸ್ ನಂಬರ್ ಏನು ಮಾಡ್ಕೋತೀನಿ? 6 × 10⁻23. ಗಿವನ್ ಮಾಸ್ ಎಷ್ಟು ಕೊಟ್ಟಿದ್ದಾರೆ ಈಗ? ಐ ಆಮ್ ಸೋ ಸಾರಿ. ಓಕೆ, ಕರೆಕ್ಟ್. ಗಿವನ್ ಮಾಸ್ 6 × 10⁻². ಗ್ರಾಮ್ ಮಾಲಿಕ್ಯುಲರ್ ಮಾಸ್. ವಾಟರ್ದು ಮಾಲಿಕ್ಯುಲರ್ ಮಾಸ್ ಎಷ್ಟು ರೀ? ವಾಟರ್ದು ಮಾಲಿಕ್ಯುಲರ್ ಮಾಸ್ H2O 1 × 2 2. ಆಕ್ಸಿಜನ್ 16 × 1 16. 2 + 16 18. 18 ಈಸ್ ದ ಮಾಲಿಕ್ಯುಲರ್ ಮಾಸ್. R1 R3 3 1 3 2. ಕ್ಲಿಯರ್ ಆಯ್ತಾ? 10⁻23 - 22 ಅಂದ್ರೆ 2 × 10⁻21 ಮಾಲಿಕ್ಯೂಲ್ಗಳು. ವಾಟರ್ದು ಮಾಲಿಕ್ಯೂಲ್. ಒಂದು ಡ್ರಾಪ್ ವಾಟರ್ ಮಾಲಿಕ್ಯೂಲ್ನಲ್ಲಿ ನೋಡ್ರಿ, 2 × 10⁻21. 2 20 0 ಹಾಕಬೇಕು ಮುಂದೆ. 2 0 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 20 0 ತನಕ ಹೋದಷ್ಟು ವಾಟರ್ ಮಾಲಿಕ್ಯೂಲ್ ಇರ್ತಾವೆ. ಎದ್ರಾಗ? ಟ್ಯಾಂಕ್ನಾಗಲ್ಲ, ಒಂದು ಡ್ರಾಪಲ್ಲಿ 2 × 10⁻21 ಮಾಲಿಕ್ಯೂಲ್ಸ್. ಇಸ್ ದ್ಯಾಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಚಲೋ, ನೆಕ್ಸ್ಟ್. ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೇಳಿದ್ದಾರೆ ನೋಡ್ರಿ. ಈ ಸಲ ಚೇಂಜ್ ಮಾಡಿದಾರ? ಚೇಂಜ್ ಇರಲಿ ಅಂತ. ಓಕೆ, fine. Calculate the number of electrons present in 1.6 gram of methane. ಏನು ಕೊಟ್ಟಿದಾರ? 1.6 ಗ್ರಾಮ್ ಮೀಥೇನ್ ಕೊಟ್ಟಿದಾರ. ಫಸ್ಟ್ ನಿಮಗೆ ಏನು ಗೊತ್ತಿರಬೇಕಂದ್ರೆ ಮೀಥೇನ್ ಅಂದ್ರೆ CH4 ಅಂತ ಗೊತ್ತಿರಬೇಕು. ಇಷ್ಟು ಕೊಟ್ಟಾರ. ಇದ್ರೊಳಗೆ ಏನು ಕೇಳ್ಯಾರ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೇಳಿದಾರ. ಏನು ಕೇಳಿದಾರ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೇಳಿದಾರ. ನಿಮಗೆ ಡೈರೆಕ್ಟ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ ಕ್ಯಾಲ್ಕುಲೇಟ್ ಮಾಡೋದು ಬೇಡ, ಮೊದಲು ಮಾಲಿಕ್ಯೂಲ್ಸ್ ಎಷ್ಟಿದಾವೆ ಕ್ಯಾಲ್ಕುಲೇಟ್ ಮಾಡೋಣ. ಇಸ್ ದ್ಯಾಟ್ ಕ್ಲಿಯರ್? ನಂಬರ್ ಆಫ್ ಮಾಲಿಕ್ಯೂಲ್ಸ್ ಫಾರ್ಮುಲಾ ನಿಮ್ಮ ಹತ್ರ ಇದೆ ಅಲ್ವಾ? ನಂಬರ್ ಆಫ್ ಮಾಲಿಕ್ಯೂಲ್ಸ್ ಫಾರ್ಮುಲಾ ವೆನ್ ಮಾಸ್ ಇಸ್ ಗಿವನ್. ಏನು ಕೊಟ್ಟಾರ ಈಗ? ಮಾಸ್ ಕೊಟ್ಟಾರ. ಮಾಸ್ ಕೊಟ್ಟಾಗ ಫಾರ್ಮುಲಾ ಏನು? ಐ ವಿಲ್ ನಾಟ್ ರೈಟ್ ಇಟ್ ಅಗೇನ್ ಆ್ಯಂಡ್ ಅಗೇನ್. ಗಿವನ್ ಮಾಸ್ ಎಷ್ಟು? 1.6 ಇಂಟು ಅವೋಗಾಡ್ರೋಸ್ ನಂಬರ್ ಎಷ್ಟು? 6 × 10⁻23 ಡಿವೈಡೆಡ್ ಬೈ ಮೀಥೇನದ ಮಾಲಿಕ್ಯುಲರ್ ಮಾಸ್ ಎಷ್ಟು? ಕಾರ್ಬನ್ದ 12, ಹೈಡ್ರೋಜನ್ 4, 12 1 4 16. 1.6 1 1.6 10 ಹೋಯ್ತು. ಇಲ್ಲಿ 22 ಆಯಿತು. ಸೊ ಏನು ಬಂತೀಗ? 6 × 10⁻22 ಬಂತ. ಫುಲ್ ಖುಷಿ ಆಗಿಬಿಡ್ತೀರಿ, ಹೌದಾ? ಫುಲ್ ಖುಷಿ ಆಗಬೇಡ್ರಿ, ಯಾಕಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡಿರೋದು ನಂಬರ್ ಆಫ್ ಮಾಲಿಕ್ಯೂಲ್ಸ್. ಅವ್ರೇನು ಕೇಳ್ಯಾರ? ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಬಟ್ ಮೀಥೇನ್ ಮಾಲಿಕ್ಯೂಲ್, ಒಂದು ಮೀಥೇನ್ ಮಾಲಿಕ್ಯೂಲ್ ತಗೊಳ್ಳೋಣ. 1 ಮೀಥೇನ್ ಮಾಲಿಕ್ಯೂಲ್, ಒಂದೇ ಒಂದು ಮೀಥೇನ್ ಮಾಲಿಕ್ಯೂಲ್ ತೊಗೊಂಡೇವಿ. ಒಂದೇ ಒಂದು ಮೀಥೇನ್ ಮಾಲಿಕ್ಯೂಲಲ್ಲಿ ಎಷ್ಟು ಕಾರ್ಬನ್ ಅದಾವ? 1 ಕಾರ್ಬನ್ ಅದಾವ. 4 ಏನದಾವ? ಹೈಡ್ರೋಜನ್ ಇರ್ತಾವಲ್ಲ ಸ್ಟೂಡೆಂಟ್ಸ್. 1 ಕಾರ್ಬನ್ನು
4 ಹೈಡ್ರೋಜನ್ ಇರ್ತಾವಲ್ಲ. ಕಾರ್ಬನ್ ಅಟಾಮಿಕ್ ನಂಬರ್ ಎಷ್ಟು ರೀ? 6. ಅಂದ್ರೆ ಒಂದು ಕಾರ್ಬನ್ನಲ್ಲಿ 6 ಎಲೆಕ್ಟ್ರಾನ್ಸ್ ಇರ್ತಾವ. ಹೈಡ್ರೋಜನ್ ಅಟಾಮಿಕ್ ನಂಬರ್ ಎಷ್ಟು? 1. ಇಂಥವು 4 ಅದಾವ. ಅಂದ್ರೆ ಹೈಡ್ರೋಜನ್ನಿಂದ ನಮಗೆ ಎಷ್ಟು ಎಲೆಕ್ಟ್ರಾನ್ಸ್ ಬಂದು? 4 ಎಲೆಕ್ಟ್ರಾನ್ ಬಂತ. ಹೈಡ್ರೋಜನ್ನಿಂದ 4 ಎಲೆಕ್ಟ್ರಾನು, ಕಾರ್ಬನ್ನಿಂದ 6 ಎಲೆಕ್ಟ್ರಾನು. ಅಂದ್ರೆ ಒಂದು ಮೀಥೇನ್ ಮಾಲಿಕ್ಯೂಲಲ್ಲಿ ನಮಗೆ ಎಷ್ಟು ಎಲೆಕ್ಟ್ರಾನ್ಸ್ ಇದಾವ? 10 ಎಲೆಕ್ಟ್ರಾನ್ಸ್ ಇದಾವೆ. ಒಂದು ಮೀಥೇನ್ ಮಾಲಿಕ್ಯೂಲಿಂದ ನಮಗೆ 10 ಎಲೆಕ್ಟ್ರಾನ್ಸ್ ಬರ್ತಾವ. ಇಷ್ಟು ಮಾಲಿಕ್ಯೂಲಿಂದ ಎಷ್ಟು ಎಲೆಕ್ಟ್ರಾನ್ಸ್ ಬರ್ತಾವ? Therefore, total number of electrons. ಒಂದು ಮಾಲಿಕ್ಯೂಲ್ನಾಗ 10, ಇಷ್ಟು ಮಾಲಿಕ್ಯೂಲ್ನಾಗ ಇಷ್ಟ ಇಂಟು 10. ಒಂದು ಮಾಲಿಕ್ಯೂಲ್ನಾಗ 10 ಎಲೆಕ್ಟ್ರಾನ್, ಇಷ್ಟು ಮಾಲಿಕ್ಯೂಲ್ನಾಗ ಇಂಟು 10 ಎಲೆಕ್ಟ್ರಾನ್. 6 into 10 raised to 23 ಎಲೆಕ್ಟ್ರಾನ್ಗಳು. This is your answer. Is that clear, students? Is that clear? Next. Calculate the number of atoms present in. Number of atoms ಕೇಳಿದಾರೆ ನೋಡ್ರಿ ಮತ್ತೆ. Fine. I think you can do it, no? Just ನಿಮಗೆ ಪ್ರಾಕ್ಟೀಸ್ ಇರಲಿ ಅಂತ ಕೊಟ್ಟಿದ್ದೀನಿ. ಓಕೆ, ಯಾವುದು ಮಾಸ್ ಕೊಟ್ಟಿದ್ದಾರೆ? ಯು ಕ್ಯಾನ್ ಡೂ ಇಟ್. 150 ಗ್ರಾಮ್ ಯು ಕ್ಯಾನ್ ಡೂ ಇಟ್. ಇಲ್ಲಿ ನೋಡೋಣ 250 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಇದನ್ನು ಮಾಡ್ತೀನಿ. ಓಕೆ, ಏನು ಕೇಳಿದಾರ? ನಂಬರ್ ಆಫ್ ಆಟಮ್ಸ್. ನಂಬರ್ ಆಫ್ ಆಟಮ್ಸ್ ಇನ್ 250 ಗ್ರಾಮ್ ಆಫ್ ಇಂಗಾಲದ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ 250 ಗ್ರಾಮ್ ಕೊಟ್ಟಾರ. ಅದರೊಳಗೆ ಎಷ್ಟು ಆಟಮ್ಸ್ ಅದಾವ ಅಂತ ಕೇಳ್ಯಾರ. ಫಸ್ಟ್ ನಮ್ಮ ಕೆಲಸ ಏನು? ಆ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ಆಗಿರೋದ್ರಿಂದ ಮೊದಲು ನಂಬರ್ ಆಫ್ ಮಾಲಿಕ್ಯೂಲ್ಸ್ ತೆಗಿಯೋಣ. ನಂಬರ್ ಆಫ್ ಮಾಲಿಕ್ಯೂಲ್ ಫಾರ್ಮುಲಾ ಏನು? 250 is the mass into Avogadro's number divided by ಅದರ ಮಾಲಿಕ್ಯುಲರ್ ಮಾಸ್. ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯುಲರ್ ಮಾಸ್ ಎಷ್ಟು ರೀ? ಕಾರ್ಬನ್ 12, ಆಕ್ಸಿಜನ್ 16 ಇಂಟು 2 32, 44. ಓಕೆನಾ? 2 3 2 22. ಓಕೆನಾ? ಇಲ್ಲೇನು ಮಾಡೋಣ ಈಗ? ಇದನ್ನು 25.0 ಮಾಡ್ಕೋತೀನಿ. ಇದನ್ನು 30 ಮಾಡ್ಕೊಳ್ಳೋಣ. 22 25 ಆಲ್ಮೋಸ್ಟ್ ಹೋದ್ರೆ 1.1 ಬರ್ತದೆ. 1.1 ಇಂಟು 30. 1.1 ಇಂಟು 30 ಅಂದರೆ ಎಷ್ಟು ರೀ? 313 33. 33 ಇಂಟು 10 raised to 23 ಅಂದರೆ 3.3 ಇಂಟು 10 raised to 24 ಬಂತು ನನ್ನ ಆನ್ಸರ್. ಇಷ್ಟೇನಿದು? ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇದು. ಓಕೆ, ಅವ್ರೇನು ಕೇಳ್ಯಾರ? ನಂಬರ್ ಆಫ್ ಆಟಮ್ಸ್ ಕೇಳಿದಾರ. ಈಗ ಒಂದು ಮಾಲಿಕ್ಯೂಲ್ ತೊಗೊಳ್ಳೋಣ. ಯಾವ ಮಾಲಿಕ್ಯೂಲ್? ಅದೇ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ತೊಗೊಳ್ಳೋಣ. ಎಷ್ಟು ಮಾಲಿಕ್ಯೂಲ್ ತೊಗೊಂಡೇವಿ? 1 ಮಾಲಿಕ್ಯೂಲ್. 1 ಮಾಲಿಕ್ಯೂಲ್ನಾಗ ಎಷ್ಟು ಕಾರ್ಬನ್ ಅದಾವ? 1 ಕಾರ್ಬನ್ ಅದ, 2 ಆಕ್ಸಿಜನ್ ಅದಾವ. ಅಂದ್ರೆ ಟೋಟಲ್ ಎಷ್ಟು ಐಟಮ್ಸ್ ಇದಾವ? 1 ಮಾಲಿಕ್ಯೂಲ್ನಾಗ ಎಷ್ಟು ಐಟಮ್ಸ್ ಇದಾವ? 3 ಐಟಮ್ಸ್ ಇದಾವಲ್ಲ. 1 ಮಾಲಿಕ್ಯೂಲ್ನಾಗ ಎಷ್ಟು ಐಟಮ್ಸ್ ಇದಾವ? 3 ಐಟಮ್. 1 ಕಾರ್ಬನ್ನು, 2 ಆಕ್ಸಿಜನ್. ಬಟ್ ಇಷ್ಟು ಮಾಲಿಕ್ಯೂಲ್ನಲ್ಲಿ ಇದೇನಿದು? ನಂಬರ್ ಆಫ್ ಮಾಲಿಕ್ಯೂಲ್ ಇದು. ಇಷ್ಟು ಮಾಲಿಕ್ಯೂಲ್ನಲ್ಲಿ ಎಷ್ಟು ಐಟಮ್ಸ್ ಇರ್ತಾವ? ದೇರ್ಫೋರ್ ಟೋಟಲ್ ನಂಬರ್ ಆಫ್ ಆಟಮ್ಸ್. 1 ಮಾಲಿಕ್ಯೂಲ್ನಲ್ಲಿ 3, ಇಷ್ಟು ಮಾಲಿಕ್ಯೂಲ್ನಾಗ ಇಷ್ಟು ಇಂಟು 3, ಇಷ್ಟು ಇಂಟು 3, 3 3 9, 3 3 9, 10 raised to 24. These are our number of atoms. These are our number of molecules. Is that clear, students? Right. ಇದೊಂದು ಕ್ಯಾಲ್ಕುಲೇಟ್ ಮಾಡ್ತೀನಿ ನೋಡ್ರಿ. 5 liter of O2 at STP ಇಲ್ಲಿ ನಂಬರ್ ಆಫ್ ಆಟಮ್ಸ್. 5 liter of O2 at STP. 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 ಇದರಲ್ಲಿ ಏನು ಕೇಳ್ಯಾರ? ನಂಬರ್ ಆಫ್ ಆಟಮ್ಸ್ ಕೇಳಿದಾರೆ. ಹೌದಾ? ನಂಬರ್ ಆಫ್ ಆಟಮ್ಸ್ ಕೇಳಿದಾರೆ. ಮತ್ತೆ O2 ಏನಿದು? ಮಾಲಿಕ್ಯೂಲ್. ಮೊದಲೇ ನಾವು ನಂಬರ್ ಆಫ್ ಮಾಲಿಕ್ಯೂಲೇ ತೆಗಿಯೋಣ. ನಂಬರ್ ಆಫ್ ಮಾಲಿಕ್ಯೂಲೇ ತೆಗಿಯೋಣ. ಬಟ್ ನಂಬರ್ ಆಫ್ ಮಾಲಿಕ್ಯೂಲ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಾವೇನು ಯೂಸ್ ಮಾಡತ್ತೀವಿ ಈಗ? ಮಾಸ್. ಬಟ್ ಮಾಸ್ ಕೊಟ್ಟಿಲ್ಲ ಇಲ್ಲಿ. ಏನು ಕೊಟ್ಟಾರ? ಲೀಟರ್. ವಾಲ್ಯೂಮ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಕೊಟ್ಟಾಗ ಏನು ಮಾಡ್ಬೇಕಂತ ಹೇಳಿದ್ದೀನಿ? ಯೂಸ್ ದಿಸ್ ಸಿಂಪಲ್ ಫಾರ್ಮುಲಾ. ನಂಬರ್ ಆಫ್ ಮೋಲ್ಸ್ ಇಂಟು ಅವೋಗಾಡ್ರೋಸ್ ನಂಬರ್. ನಂಬರ್ ಆಫ್ ಮೋಲ್ಸ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ಎಷ್ಟು? ನಂಬರ್ ಆಫ್ ಮೋಲ್ಸ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ ಎಷ್ಟು? ಗಿವನ್ ವಾಲ್ಯೂಮ್ ಬೈ 22.4 ಇಂಟು ಅವೋಗಾಡ್ರೋಸ್ ನಂಬರ್. ವಾಟ್ ಈಸ್ ಗಿವನ್ ವಾಲ್ಯೂಮ್ ಪ್ಲೀಸ್?
5 ಲೀಟರ್ 5 ಲೀಟರ್ ಬಾಯ್ 22.4 ಲೀಟರ್ ಇಂಟು 6 ಇಂಟು 10⁻23 5 6 30 ಇಂಟು 10⁻23 ಬೈ 22.4 ಓಕೆನಾ 22.4 ಅಂದರೆ ಎಷ್ಟಾಗತ್ತೆ ರೀ ಇದು ಒಂದು ಮಾಡಿಬಿಡೋಣ ಇದು 1 ಪಾಯಿಂಟ್ ಅಂದರೆ ಎಷ್ಟು ಉಳಿತು ಒಂದು 7 ಉಳಿತಲ್ಲ 7 ಉಳಿತು ಅಂತಂದ್ರೆ 3 ಕ್ಲೋಸ್ ಟು 3 ಬರ್ತದೆ ಕ್ಲೋಸ್ ಟು 3 1.3 ಸೊ 1.3 ಇಂಟು 10⁻23 ಏನಿವು ಮಾಲಿಕ್ಯೂಲ್ಸ್ ಏನಿವು ಮಾಲಿಕ್ಯೂಲ್ಸ್ ದೀಸ್ ಆರ್ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅವ್ರೇನು ಕೇಳ್ಯಾರ ನಂಬರ್ ಆಫ್ ಆಟಮ್ಸ್ ಕೇಳಿದಾರ ನಂಬರ್ ಆಫ್ ಆಟಮ್ಸ್ ಒಂದು ಮಾಲಿಕ್ಯೂಲಲ್ಲಿ ಎಷ್ಟು ಆಟಮ್ಸ್ 2 ಆಟಮ್ ಅದಾವಲ್ಲ O2 ಅಂದ್ರೆ 2 ಆಟಮ್ ಅಲ್ಲ ಇಷ್ಟು ಮಾಲಿಕ್ಯೂಲ್ನಾಗ ಇಷ್ಟು ಇಂಟು 2.6 ಇಂಟು 10⁻23 ಆಟಮ್ಗಳು ದಿಸ್ ಈಸ್ ಅವರ್ ಆನ್ಸರ್ 2.6 ಇಂಟು 10⁻23 ಈಸ್ ಅವರ್ ಆನ್ಸರ್ ಇಸ್ ದಟ್ ಕ್ಲಿಯರ್ ಇದು ಇಷ್ಟು ಮಾಲಿಕ್ಯೂಲ್ಸ್ ಇರ್ತಾವ ಇಷ್ಟು ಆಟಮ್ಸ್ ಇರ್ತಾವ ಯು ಶುಡ್ ಬಿ ವೆರಿ ಕೇರ್ಫುಲ್ ಏನು ಕೇಳ್ಯಾರ ಅಂತೇಳಿ ಯು ಶುಡ್ ಬಿ ವೆರಿ ಕೇರ್ಫುಲ್ ಏನು ಕೇಳಿದಾರೆ ನಂಬರ್ ಆಫ್ ಆಟಮ್ಸ್ ಕೇಳಿದಾರೋ ನಂಬರ್ ಆಫ್ ಮಾಲಿಕ್ಯೂಲ್ ಕೇಳಿದಾರೋ ನಂಬರ್ ಆಫ್ ಆಟಮ್ಸ್ ಕೇಳಿದ್ರೆ ಇಲ್ಲಿ ತನಕ ಹೋಗ್ತದ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕೇಳಿದ್ರೆ ಇಲ್ಲೇ ಮುಗಿತದ ಪ್ರಾಬ್ಲಮ್ ಗಾಟ್ ಇಟ್ ಸ್ಟೂಡೆಂಟ್ಸ್ ಚಲೋ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ ಸ್ಟೂಡೆಂಟ್ಸ್ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಆಟಮ್ಸ್ ವಾಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ನಂಬರ್ ಆಫ್ ಆಟಮ್ಸ್ ಇನ್ 52 ಮೋಲ್ ಆಫ್ ಹೀಲಿಯಂ 52 ಯು ಅಂದ್ರೆ ಏನ್ರಿ 52 AMU ಆಫ್ ಹೀಲಿಯಂ ಅಟಾಮಿಕ್ ಮಾಸ್ ಯೂನಿಟ್ ಯೂನಿಫೈಡ್ ಸ್ಕೇಲ್ ಆರ್ ಅಟಾಮಿಕ್ ಮಾಸ್ ಯೂನಿಟ್ ಆಮೇಲೆ 52 ಗ್ರಾಮ್ ಆಫ್ ಹೀಲಿಯಂ 3 ಪ್ರಾಬ್ಲಮ್ ಇದೆ ಇಲ್ಲಿ ಪ್ರಾಬ್ಲಮ್ 1 ಪ್ರಾಬ್ಲಮ್ 2 ಪ್ರಾಬ್ಲಮ್ 3 ಪ್ರಾಬ್ಲಮ್ 1 ಸಮಸ್ಯೆ ನಂಬರ್ 1 ಏನು ನೋಡೋಣ ಈಗ 52 ಮೋಲ್ ಆಫ್ ಹೀಲಿಯಂ ಏನು 52 ಮೋಲ್ಸ್ ಆಫ್ ಹೀಲಿಯಂ ಏನು ಕೇಳಿದ್ದಾರೆ ನಂಬರ್ ಆಫ್ ಆಟಮ್ ಫಾರ್ಮುಲಾ ಏನು number of atoms is equal to number of mole into Avogadro's number ಏನು ಕೊಟ್ಟಿದ್ದಾರೆ number of mole 52 into Avogadro's number 6 into 23 6 2 12 6 5 30 ಒಂದು 31 6 2 12 1 6 5 10 sorry 6 2 12 1 6 5 30 31 yeah that's right into 10⁻23 ಅಂದರೆ 3.12 ಇಂಟು 10⁻25 ಇಷ್ಟು ಆಟಮ್ಸ್ ಇದಾವ ಡನ್ ಎರಡನೇದು ನೋಡ್ರಿ 52 AMU ಮೊದಲು 52 AMU ಅಂದರೆ ಎಷ್ಟು 52 ಇಂಟು 1.66 ಇಂಟು 10⁻24 ಯಾಕಂದ್ರೆ ಇಷ್ಟು ಗ್ರಾಮ್ ಅಂದ್ರೆ 1 AMU ಇಂಟು 52 ಅಂದ್ರೆ 52 AMU ಸೊ ದಿಸ್ ಇಸ್ ದ ಮಾಸ್ ದೇ ಹ್ಯಾವ್ ಗಿವನ್ ಇದರೊಳಗೆ ನಂಬರ್ ಆಫ್ ಆಟಮ್ಸ್ ಬೇಕಾಗ್ಯಾವ ನಮಗೆ ವಾಟ್ ಈಸ್ ನಂಬರ್ ಆಫ್ ಆಟಮ್ಸ್ ನಂಬರ್ ಆಫ್ ಮೋಲ್ಸ್ ಇಂಟು Avogadro's number what is number of mole mass what is mass 52 into 1.66 into 10⁻24 by molecular mass is to 4 into Avogadro's number 6 into 10⁻23 ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್ what is this ಇದು ಮಾಸ್ ಇದು ಅಟಾಮಿಕ್ ಮಾಸ್ ನಂಬರ್ ಆಫ್ ಮೋಲ್ ಇಂಟು Avogadro's number 4 1 4 1 4 1 13 13 ಇಂಟು 6 78 78 ಇಂಟು 1.66 ಮೈನಸ್ 1 ಏನು ಮಾಡ್ಕೋಬೋದು ಈಗ 7.8 ಮಾಡ್ಕೋತೀನಿ ಇದನ್ನು 1.7 ಮಾಡ್ಕೋತೀನಿ 7.8 ಅಂತಂದರೆ ಇಂಟು 10 ಆಯಿತು 7.8 into 10 raised to 1 10 raised to minus 1 gets cancelled so you are not having anything here so therefore 7.8 into 1.7 ಎಷ್ಟು ಬರುತ್ತೆ ನೋಡ್ರಿ those many number of atoms is that clear students that is problem number 2 problem number 3 52 gram of helium ಮತ್ತೆ 52 ಗ್ರಾಮ್ ಅಂದ್ರೆ ಮಾಸ್ ಕೊಟ್ಟಿದಾರ number of atoms is number of mole into Avogadro's number number of mole is mass by atomic mass into Avogadro's number mass ಎಷ್ಟು ಕೊಟ್ಟಿದಾರ 52 atomic mass ಎಷ್ಟು 4 into Avogadro's number ಎಷ್ಟು
6 into 10 raised to 23. 4 1 4 1.5. 15 2s are 10 1. 15 5s are 75. 76. ಅಂದರೆ 76 into 10 raised to 23. ನೋಡ್ರಿ ಕ್ಯಾಲ್ಕುಲೇಟ್ ಮಾಡ್ರಿ. ಜಸ್ಟ್ ಈ ಫಾರ್ಮುಲಾ ಗೊತ್ತಿದ್ರೆ ಯು ಕ್ಯಾನ್ ಸಾಲ್ವ್ ಇಟ್. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ರೈಟ್. ನೆಕ್ಸ್ಟ್ ನೋಡ್ರಿ ಸ್ಟೂಡೆಂಟ್ಸ್, 1 million ಆಫ್ ಸಿಲ್ವರ್ ಆಟಮ್. 1 million ಅಂದರೆ ಎಷ್ಟು ರೀ? 1 million ಅಂದರೆ 10 lakh. ಅಂದರೆ 10 raised to 6. 1 million ಸಿಲ್ವರ್ ಆಟಮ್ಸ್ ಅಂದರೆ 10 raised to 6 ಆಟಮ್ಸ್ ಇದಾವ. ಅದರ ಮಾಸ್ ಎಷ್ಟು? 1.79 into 10 raised to -6 gram. 1 million ಸಿಲ್ವರ್ ಆಟಮ್ಸ್. 1 million ಸಿಲ್ವರ್ ಆಟಮ್ಸ್ ದ ಮಾಸ್ ಇಷ್ಟ ಆದರೆ ಕ್ಯಾಲ್ಕುಲೇಟ್ ದ ಅಟಾಮಿಕ್ ಮಾಸ್. ಅಟಾಮಿಕ್ ಮಾಸ್ ಅಂದ್ರೆ ಏನು? ಇಟ್ ಈಸ್ ದ ಅಮೌಂಟ್ ವಿಚ್ ಕಂಟೈನ್ಸ್ ಅವಗಡ್ರೋಸ್ ನಂಬರ್. ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಅ ಮೋಲ್. ಈಗ ಅಟಾಮಿಕ್ ಮಾಸ್ ಕೇಳಿದಾರಂತಂದ್ರೆ ವಿ ಶುಡ್ ಕ್ಯಾಲ್ಕುಲೇಟ್ ದ ಮಾಸ್ ವಿಚ್ ಕಂಟೈನ್ಸ್ ಅವಗಡ್ರೋಸ್ ನಂಬರ್ ಆಫ್ ಆಟಮ್ಸ್. ಎಸ್ ಆರ್ ನೋ? ಅಟಾಮಿಕ್ ಮಾಸ್ ಕೇಳಿದಾರಂತಂದ್ರೆ ಏನು ಕೇಳಿದಾರೆ ಅವರು? ಅಟಾಮಿಕ್ ಮಾಸ್ ಕೇಳಿದಾರಂತಂದ್ರೆ ವಿ ಶುಡ್ ಕ್ಯಾಲ್ಕುಲೇಟ್ ದ ಅಟಾಮಿಕ್ ಮಾಸ್ ಕೇಳಿದಾರಂದ್ರೆ ವಿ ಶುಡ್ ಕ್ಯಾಲ್ಕುಲೇಟ್ ದ ಮಾಸ್ ವಿಚ್ ಕಂಟೈನ್ಸ್ ಅವೋಗಾಡ್ರೋಸ್ ನಂಬರ್ ಆಫ್ ಆಟಮ್ಸ್. ಹೌದಿಲ್ಲ? ಇಷ್ಟು ಆಟಮ್ಸು ಇಷ್ಟು ಗ್ರಾಮಲ್ಲಿ ಇರುತ್ತೆ. ಅಟಾಮಿಕ್ ಮಾಸಲ್ಲಿ ಎಷ್ಟು ಇರ್ತದ? ಅವೋಗಾಡ್ರೋಸ್ ನಂಬರ್ ಇರ್ತದ. ಅಂದರೆ ಇಷ್ಟು ಆಟಮ್ಸ್ ಇಷ್ಟು ಗ್ರಾಮಲ್ಲಿದ್ದರೆ ಅವೋಗಾಡ್ರೋ ನಂಬರ್ ಆಫ್ ಆಟಮ್ಸು ಎಷ್ಟು ಮಾಸಲ್ಲಿರುತ್ತೋ ಆ ಮಾಸೇ ನಿಮ್ಮದು ಅಟಾಮಿಕ್ ಮಾಸ್. ಇಸ್ ದಟ್ ಕ್ಲಿಯರ್? ಸೊ ದೇರ್ ಫೋರ್ ನಿಮ್ಮ ಅಟಾಮಿಕ್ ಮಾಸ್ ಏನಾಗುತ್ತೆ? ಈಗ ನಿಮ್ಮ ಅಟಾಮಿಕ್ ಮಾಸ್ ವಾಟ್ ವಿ ಕ್ಯಾನ್ ಡೂ? ಕ್ರಾಸ್ ಮಲ್ಟಿಪ್ಲೈ ಅವೋಗಾಡ್ರೋಸ್ ನಂಬರ್ ಆಫ್ ಆಟಮ್ಸ್ ಇಂಟು 1.79 into 10 raised to -16 divided by 10 raised to 16. Is it not? So what will this be? Avogadro number into this divided by 10 raised to 6, sorry. 10 raised to 6. 6 ಮೇಲೆ ಹೋದರೆ -16 -6 ಅಂದರೆ -22. 1.7 ಇದು 1.8 ಅನ್ಕೋತೀನಿ. 6 into 10 raised to 23 ಇದು. 23 - 22 ಅಂದ್ರೆ 10 raised to 1 ಆಯಿತು. 6 into 1.8. 6 8 is 48. 4 ಅಂದ್ರೆ 10.8. 10.8 into 1 ಅಂದ್ರೆ 108. 108 gram will be atomic mass of silver. Athayta students? Right. Next, how much mass in gram is represented by the following? 0.2 mole. Mole ಕೊಟ್ಟಿದ್ದಾರೆ ನೋಡ್ರಿ. ಮೋಲ್ ಕೊಟ್ಟು ಮಾಸ್ ಕೇಳಿದಾರ. ಮೋಲ್ ಕೊಟ್ಟು ಮಾಸ್ ಕೇಳಿದಾರ. Is that clear? How much mass in gram is represented? ಮೋಲ್ ಕೊಟ್ಟಿದಾರ, ಮಾಸ್ ಕೇಳಿದಾರ. ಪ್ರಾಬ್ಲಮ್ ನಂಬರ್ 1. ನಂಬರ್ ಆಫ್ ಮೋಲ್ ಎಷ್ಟು ಕೊಟ್ಟಿದಾರ? ನಂಬರ್ ಆಫ್ ಮೋಲ್ ಎಷ್ಟು ಕೊಟ್ಟಿದಾರ ರೀ? 0.2 ಆಫ್ ವಾಟ್? ಯಾವ್ದ್ರದ್ದು? ಅಮೋನಿಯಾ. ಏನು ಕೇಳಿದಾರ? ಮಾಸ್ ಕೇಳಿದಾರಲ್ವ? ಮಾಸು ಮತ್ತು ನಂಬರ್ ಆಫ್ ಮೋಲ್ ಮಧ್ಯ, ಮಾಸು ಮತ್ತು ನಂಬರ್ ಆಫ್ ಮೋಲ್ ಮಧ್ಯ ಫಾರ್ಮುಲಾ ಏನು? ನಂಬರ್ ಆಫ್ ಮೋಲ್ ಈಸ್ ಈಕ್ವಲ್ ಟು ಗಿವನ್ ಮಾಸ್. ಏನಿದು? ಮಾಲಿಕ್ಯೂಲ್ ಅಲ್ವಾ? ಸೊ ದೇರ್ ಫೋರ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್ ಮಾಡ್ರಿ. ಏನು ಕೇಳ್ಯಾರ? ಮಾಸ್ ಕೇಳ್ಯಾರಲ್ಲ. ಸೊ ಮಾಸ್ ವಿಲ್ ಬಿ ವಾಟ್? ನಂಬರ್ ಆಫ್ ಮೋಲ್ ಇಂಟು ಮಾಲಿಕ್ಯುಲರ್ ಮಾಸ್. ಫಸ್ಟ್ ಪೇಜಲ್ಲಿ ಈ ಫಾರ್ಮುಲಾ ಕೊಟ್ಟಿದ್ದೆ ನಿಮ್ಗೆ, ರೈಟ್? ಸೊ ಮಾಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ವಿತ್ ನಂಬರ್ ಆಫ್ ಮೋಲ್ಸ್ ಬೈ ನಂಬರ್ ಆಫ್ ಮೋಲ್ಸ್ ಇಂಟು ಮಾಲಿಕ್ಯುಲರ್ ಮಾಸ್. ವಾಟ್ ಈಸ್ ನಂಬರ್ ಆಫ್ ಮೋಲ್? 0.2. ವಾಟ್ ಈಸ್ ಮಾಲಿಕ್ಯುಲರ್ ಮಾಸ್ ಆಫ್ ಅಮೋನಿಯಾ? ನೈಟ್ರೋಜನ್ 14, ಹೈಡ್ರೋಜನ್ 3 ಇದಾವ. ಟೋಟಲಿ ಎಷ್ಟು? 17. 17 into 0.2 should be 3.4. This is the mass. Is that clear? Right. ಎರಡನೇದು ನೋಡ್ರಿ. ಎರಡನೇದು ಮಾಡ್ರಿ ನೀವು. ಮೂರನೇದು ನೋಡ್ರಿ, ನಾ ಮಾಡ್ತೀನಿ. ಥರ್ಡ್ ಒನ್ 5.14 mole of H5IO6. ಓಕೆ. ಸೊ ಇಲ್ಲಿ ಇಷ್ಟು ಮೋಲ್ ಕೊಟ್ಟಿದಾರ. ಏನು ಕೇಳ್ಯಾರ್ರಿ? ಮಾಸ್. ಮಾಸ್ ಫಾರ್ಮುಲಾ ಏನು ಮತ್ತೆ? ಮಾಸ್ ವುಡ್ ಬಿ ನಂಬರ್ ಆಫ್ ಮೋಲ್ಸ್ ಇಂಟು ಮಾಲಿಕ್ಯುಲರ್ ಮಾಸ್. ನಂಬರ್ ಆಫ್ ಮೋಲ್ ಎಷ್ಟು ಕೊಟ್ಟಿದಾರ? 5.14. ಮಾಲಿಕ್ಯುಲರ್ ಮಾಸ್ ಎಷ್ಟಿತ್ರದು? ಹೈಡ್ರೋಜನ್ 5, ಅಯೋಡಿನ್ 127, 16 ಆಕ್ಸಿಜನು, 16 × 6, 16 × 6 96.
6 7 13 ಒಂದು 18 ಒಂದು 12 3 328 328 ಇಂಟು 5.14 ಮಾಡ್ರಿ ಅಷ್ಟು ಗ್ರಾಮ್ is the mass of that much of the compound given. Understood, students? Right. A sample of gaseous substance weighing. ಒಂದು ಸ್ಯಾಂಪಲ್ ಇದೆ, ಏನಿದೆ ಅಲ್ಲಿ? ಗ್ಯಾಸಿಯಸ್ ಸಬ್ಸ್ಟೆನ್ಸ್ ಇದೆ. ಸ್ಯಾಂಪಲ್ ಆಫ್ ಗ್ಯಾಸಿಯಸ್ ಸಬ್ಸ್ಟೆನ್ಸ್ ವೇಯಿಂಗ್ ಎಷ್ಟು? ಅದರ ವೇಟ್ ಎಷ್ಟಿದೆ? 0.5 ಗ್ರಾಮ್ ಇದೆ. ಇಟ್ ಆಕ್ಯುಪೈಸ್, ಅದರ ವಾಲ್ಯೂಮ್ ಎಷ್ಟು? 1.12 ಲೀಟರ್ ಅಟ್ STP. ಕ್ಯಾಲ್ಕುಲೇಟ್ ಮೋಲಾರ್ ಮಾಸ್. ಏನು ಕೇಳ್ಯಾರ? ಮೋಲಾರ್ ಮಾಸ್. ಏನು ಕೊಟ್ಟಿದ್ದಾರೆ? ಮಾಸ್ ಕೊಟ್ಟಿದ್ದಾರೆ, ವಾಲ್ಯೂಮ್ ಕೊಟ್ಟಿದ್ದಾರೆ, ಮೋಲಾರ್ ಮಾಸ್ ಕೇಳಿದ್ದಾರೆ. ವಾಟ್ ಈಸ್ ಮೋಲಾರ್ ಮಾಸ್? ಮೋಲಾರ್ ಮಾಸ್ ಇಸ್ ನಥಿಂಗ್ ಬಟ್ ವಾಟ್? ಮೋಲಾರ್ ಮಾಸ್ಗೆ ಎಷ್ಟು ವಾಲ್ಯೂಮ್ ಇರುತ್ತೆ ಹೇಳ್ರಿ? ಹಾಂ, ಮೋಲಾರ್ ಮಾಸ್ ವಿಲ್ ಬಿ ನಥಿಂಗ್ ಬಟ್ ವಾಟ್? ಇಸ್ ನಾಟ್ ಅ ಲೈವ್ ಕ್ಲಾಸ್. ಓಕೆ, ಮೋಲಾರ್ ಮಾಸ್ಗೆ ವಾಲ್ಯೂಮ್ ಎಷ್ಟಿರುತ್ತೆ? ಮೋಲಾರ್ ವಾಲ್ಯೂಮ್ ಇರುತ್ತೆ. ಮೋಲಾರ್ ಮಾಸ್ಗೆ ವಾಲ್ಯೂಮ್ ಎಷ್ಟಿರುತ್ತೆ? ಮೋಲಾರ್ ವಾಲ್ಯೂಮ್ ಇರುತ್ತೆ. ಸೊ ಮೋಲಾರ್ ಮಾಸ್ ವುಡ್ ಹ್ಯಾವ್ ಮೋಲಾರ್ ವಾಲ್ಯೂಮ್. ವಾಟ್ ಈಸ್ ಮೋಲಾರ್ ವಾಲ್ಯೂಮ್? 22.4 ಲೀಟರ್. 22.4 ಲೀಟರ್. ಇಸ್ ಇಟ್ ನಾಟ್? ಸೊ ಇಷ್ಟು ಲೀಟರ್ದು ಮಾಸ್ ಎಷ್ಟಿದೆ ಅಂತ ನಾವು ತೆಗಿಬೇಕೀಗ. ಬಟ್ ಅವ್ರು ಏನು ಕೊಟ್ಟಿದ್ದಾರೆ? ಇಷ್ಟು ಲೀಟರ್ದು ಮಾಸ್ ಕೊಟ್ಟಿದ್ದಾರೆ. ಎಷ್ಟು? 1.12 ಲೀಟರ್ಗೆ ಎಷ್ಟಿದೆ ಮಾಸ್? 0.5 ಗ್ರಾಮ್. ಅವ್ರೇನು ಕೇಳ್ಯಾರ? ಮಾಲಿಕ್ಯುಲರ್ ಮಾಸ್ ಕೇಳಿದ್ದಾರೆ. ಮಾಲಿಕ್ಯುಲರ್ ಮಾಸ್ದ ವಾಲ್ಯೂಮ್ ಎಷ್ಟು? ಮಾಲಿಕ್ಯುಲರ್ ವಾಲ್ಯೂಮ್ ಎಷ್ಟು? 22.4 ಲೀಟರ್ ಗೊತ್ತಿರಬೇಕು ನಿಮಗಿದು. ಇಸ್ ಇಟ್ ನಾಟ್? ಸೊ ವಾಟ್ ಈಸ್ ಮಾಲಿಕ್ಯುಲರ್ ಮಾಸ್? 22.4 ಲೀಟರ್ ಇಂಟು 0.5 ಬೈ 1.12. 22.4 ಇಂಟು 0.5 ಅಂದ್ರೆ ಹಾಫ್ ಅಂದ್ರೆ 11.2. 11.2 ಬೈ 1.12 ಅಂದರೆ 10. ಮಾಲಿಕ್ಯುಲರ್ ಮಾಸ್ ಯೂನಿಟ್ ಏನು? ಗ್ರಾಮ್ ಪರ್ ಮೋಲ್. ಗ್ರಾಮ್ ಪರ್ ಮೋಲ್. ಅರ್ಥ ಆಯ್ತಾ? ಇಷ್ಟು ಮಾಸ್ಗೆ ಇಷ್ಟು ವಾಲ್ಯೂಮ್ ಇದೆ, ಮಾತ್ರ ಮಾಲಿಕ್ಯುಲರ್ ಮಾಸ್ ಎಷ್ಟು ಅಂತ ಕೇಳಿದ್ದಾರೆ. ಮಾಲಿಕ್ಯುಲರ್ ಮಾಸ್ಗೆ ಎಷ್ಟು ವಾಲ್ಯೂಮ್ ಇರುತ್ತೆ? ಮೋಲಾರ್ ವಾಲ್ಯೂಮ್ ಇರುತ್ತೆ. ಅದು ನಿಮ್ಗೆ ಗೊತ್ತಿರಬೇಕು. ಇಷ್ಟು ಮಾಸ್ಗೆ ಇಷ್ಟು ವಾಲ್ಯೂಮ್ ಆದರೆ ಮಾಲಿಕ್ಯುಲರ್ ಮಾಸ್ಗೆ ಇಷ್ಟು ವಾಲ್ಯೂಮ್ ಇರುತ್ತೆ. ಸೊ ದಿಸ್ ವಾಲ್ಯೂಮ್ ಈಸ್ ಹ್ಯಾವಿಂಗ್ ದಿಸ್ ಮಚ್ ಮಾಸ್, ದಿಸ್ ಮಚ್ ವಾಲ್ಯೂಮ್ ಈಸ್ ಹ್ಯಾವಿಂಗ್ ಹೌ ಮಚ್ ಮಾಸ್? ದಟ್ ಈಸ್ ಮಾಲಿಕ್ಯುಲರ್ ಮಾಸ್. ಗಾಟ್ ಇಟ್ ಸ್ಟೂಡೆಂಟ್ಸ್? ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಆಟಮ್ಸ್ ಆಫ್ ಈಚ್ ಟೈಪ್. ಇಲ್ಲಿ ನೋಡ್ರಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಫ್ ಈಚ್ ಟೈಪ್ ಇನ್ 5.3 ಗ್ರಾಮ್ ಆಫ್ ಸೋಡಿಯಂ ಕಾರ್ಬೋನೇಟ್. ನಂಬರ್ ಆಫ್ ಆಟಮ್ಸ್ ಕೇಳಿದ್ದಾರೆ ಈಚ್ ಟೈಪ್. ಇದು ಇಟ್ ಈಸ್ ಇನ್ ದ ಅಯಾನಿಕ್ ಸ್ಟೇಟ್. ಫಾರ್ಮುಲಾ ಮಾಸ್ ಬೇಕು ನಮಗೆ, ಬಟ್ ಸ್ಟಿಲ್ ಇದನ್ನು ಮಾಲಿಕ್ಯೂಲ್ ಅಂತ ಕನ್ಸಿಡರ್ ಮಾಡೋಣ. ನ್ಯೂಮರಿಕಲಿ ಸೇಮ್ ಬರುತ್ತೆ. ಸೊ ದೇರ್ ಫಾರ್ ವಾಟ್ ಐ ವಿಲ್ ಡೂ? ನಂಬರ್ ಆಫ್ ಮಾಲಿಕ್ಯೂಲ್ಸ್ ತೆಗೆಯೋಣ ಮೊದಲು. ನಂಬರ್ ಆಫ್ ಮಾಲಿಕ್ಯೂಲ್ಸ್ ಫಾರ್ಮುಲಾ ಏನು? ನಂಬರ್ ಆಫ್ ಮೋಲ್ಸ್ ಇಂಟು ಅವೋಗಾಡ್ರೋಸ್ ನಂಬರ್. ನಂಬರ್ ಆಫ್ ಮೋಲ್ಸ್ ಕೊಟ್ಟಿದ್ದಾರಾ? ಇಲ್ಲ, ಮಾಸ್ ಕೊಟ್ಟಿದ್ದಾರೆ. ಮಾಸ್ ಕೊಟ್ಟರೆ ಫಾರ್ಮುಲಾ ಏನು? ಗಿವನ್ ಮಾಸ್ ಬೈ ಮಾಲಿಕ್ಯುಲರ್ ಮಾಸ್ ಇಂಟು ಅವೋಗಾಡ್ರೋಸ್ ನಂಬರ್. ಏನು ಕ್ಯಾಲ್ಕುಲೇಟ್ ಮಾಡತ್ತೀವಿ ನಾವು? ಮಾಲಿಕ್ಯೂಲ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ವಾಟ್ ಈಸ್ ದ ಗಿವನ್ ಮಾಸ್? ಗಿವನ್ ಮಾಸ್ ಎಷ್ಟು? 5.3 ಇಂಟು 6 ಇಂಟು 10⁻23 ಬೈ ಮಾಲಿಕ್ಯುಲರ್ ಮಾಸ್. ಮಾಲಿಕ್ಯುಲರ್ ಮಾಸ್ ಆಫ್ ಸೋಡಿಯಂ ಕಾರ್ಬೋನೇಟ್ ಎಷ್ಟು? ಸೋಡಿಯಂ 2 ಇದಾವ, 23 ಇಂಟು 2 46. ಕಾರ್ಬನ್ 1 ಇದೆ, ಆಕ್ಸಿಜನ್ 3 ಇದಾವ, 16 ಇಂಟು 3 48, 1 12, 61, 46, 106. ನಿಮ್ಮ ಮಾಲಿಕ್ಯುಲರ್ ಮಾಸ್ 106. 5.3 1s 10 ಅಂದ್ರೆ 53, 20 ಅಂದ್ರೆ 106. ಸೊ 6/6 ಇಂಟು 10⁻23 ಬೈ ಇದನ್ನು 2 ಇಂಟು 10 ಮಾಡ್ಕೋತೀನಿ. 2 1s 20 ಇತ್ತಲ್ಲ ಇಲ್ಲಿ. ಓಕೆ, 2 ಇಂಟು 10, 2 1s 2 3s ಅಂದರೆ 3 ಇಂಟು 10 ಮೇಲೆ ಹೋದರೆ 10⁻22. ಏನಿದು? ದೀಸ್ ಆರ್ ದ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಈಗೇನು ಕೇಳ್ಯಾರ? ನಂಬರ್ ಆಫ್ ಈಚ್ ಟೈಪ್ ಆಫ್ ಆಟಮ್ಸ್. ನಂಬರ್ ಆಫ್ ಆಟಮ್ಸ್ ಆಫ್ ಈಚ್ ಟೈಪ್. ಇಲ್ಲೇ ನೋಡ್ರಿ, ಯಾವ ಮಾಲಿಕ್ಯೂಲ್ ಇದು? Na2CO3. ಒನ್ ಮಾಲಿಕ್ಯೂಲಲ್ಲಿ one molecule contains how many sodium?
2 ಸೋಡಿಯಂ ಅಲ್ಲ, ಆಮೇಲೆ ಅದೇ 1 ಮಾಲಿಕ್ಯೂಲ್ ಕಂಟೈನ್ಸ್ ಎಷ್ಟು ಕಾರ್ಬನು, 1 ಕಾರ್ಬನು. ಅದೇ 1 ಮಾಲಿಕ್ಯೂಲ್ ಕಂಟೈನ್ಸ್ ಹೌ ಮೆನಿ ಆಕ್ಸಿಜನ್, 3 ಆಕ್ಸಿಜನ್ ಅಲ್ವಾ. ಸೊ ಈಗ ನಮಗೆ ಬೇಕಾಗಿರೋದು ಸೋಡಿಯಂ ಎಷ್ಟಂಗಾದ್ರೆ, ನಂಬರ್ ಆಫ್ ಸೋಡಿಯಮ್ಸ್ ಎಷ್ಟು, 1 ಮಾಲಿಕ್ಯೂಲ್ನಲ್ಲಿ 2, ಇಷ್ಟು ಮಾಲಿಕ್ಯೂಲ್ನಲ್ಲಿ ಎಷ್ಟು, ಇಷ್ಟು, ಅದನ್ನು ಮಲ್ಟಿಪ್ಲೈ ಮಾಡಿರಿ, ಎಷ್ಟು 6 × 10⁻²². ಇಲ್ಲೇ ನಮಗೆ ಬಂದಿರೋದೇನು, ಇಷ್ಟು ಮಾಲಿಕ್ಯೂಲ್ ಇದಾವ. ಅವ್ರೇನು ಕೇಳ್ಯಾರ, ಎಣ್ಣೆ ಎಷ್ಟದಾವ ಅಂತ ಕೇಳ್ಯಾರ. 1 ಮಾಲಿಕ್ಯೂಲ್ನಲ್ಲಿ 2 ಎಣ್ಣೆ, ಇಷ್ಟು ಮಾಲಿಕ್ಯೂಲ್ನಲ್ಲಿ ಇಷ್ಟು ಇಂಟು 2. ಅದೇ 1 ಕಾರ್ಬನ್ ಇದೆ ಅಲ್ವಾ, 1 ಮಾಲಿಕ್ಯೂಲಲ್ಲಿ 1 ಕಾರ್ಬನ್ನು, ಇಷ್ಟು ಮಾಲಿಕ್ಯೂಲ್ನಲ್ಲಿ ಇಷ್ಟೇ ಕಾರ್ಬನ್ನು, ದಟ್ ಈಸ್ 3 × 10⁻²². 1 ಮಾಲಿಕ್ಯೂಲಲ್ಲಿ 3 ಆಕ್ಸಿಜನ್ನು, ಇಷ್ಟು ಮಾಲಿಕ್ಯೂಲ್ನಲ್ಲಿ ಇಷ್ಟು ಇಂಟು 3, 3 × 10⁻²² ಇಂಟು 3, that is 9 × 10⁻²22. These are the number of atoms of each type, students. Got it? Okay. How many years, next problem nodri, how many years could it take to spend Avogadro's number of rupees? ಒಬ್ಬ ಮನುಷ್ಯ ಅದಾನ, ಅವನ ಕಡೆ ಎಷ್ಟು ದುಡ್ಡು ಇದಾವ ಅಂತಂದ್ರೆ ಅವೋಗ್ಯಾಡ್ರೋ ನಂಬರ್ ಆಫ್ ರುಪೀಸ್ ಇದಾವ ಅವನ ಕಡೆ. ಓಕೆ, ಅವ್ನು ಯಾರು ಮನುಷ್ಯ ಅನ್ನೋದು ವಿಚಾರ ಮಾಡಬೇಡ್ರಿ. 6 × 10⁻23 ರೂಪೀಸ್ ಇದಾವ ಅವನ ಹತ್ರ. ಅವ ಅಟ್ ದ ರೇಟ್ ಆಫ್ rupees 10 lakh per second, how many years would it take to spend Avogadro's number of rupees at the rate of rupees 10 lakh per second? 1 ಸೆಕೆಂಡ್ಗೆ 10 ಲಕ್ಷ ರೂಪಾಯಿ ಅವನು ಸ್ಪೆಂಡ್ ಮಾಡ್ತಾ ಇದ್ದಾನ. ಅವನ ಹತ್ರ ಅವೋಗ್ಯಾಡ್ರೋಸ್ ನಂಬರ್ ಆಫ್ ರುಪೀಸ್ ಇದಾವ. 1 ಸೆಕೆಂಡ್ಗೆ 10 ಲಕ್ಷ ಸ್ಪೆಂಡ್ ಮಾಡ್ಕೋತ ಹೊಂಟಂದ್ರೆ ಎಷ್ಟು ವರ್ಷ ಸ್ಪೆಂಡ್ ಮಾಡ್ಬೋದು ಅಂತ ಕೇಳ್ಯಾನ. ತುಂಬ ಇಮ್ಯಾಜಿನ್ ಮಾಡ್ರಿ ಇವನ ಬಗ್ಗೆ. ಓಕೆ, ರೈಟ್. ಈಗ ದ ಅಮೌಂಟ್ ಹಿ ಈಸ್ ಹ್ಯಾವಿಂಗ್ ಎಷ್ಟು, 6 × 10⁻23 ರೂಪೀಸ್. ಓಕೆ, ಹಾಂ. ಈಗ how many years would it take to spend that much? And he is spending how much? Rupees 10 lakh per second. So number of seconds required to spend, number of seconds required to spend 6 × 10⁻23 rupees. ನೋಡ್ರಿ, 1 ಸೆಕೆಂಡ್ಗೆ 10 lakh. ಎಷ್ಟು ಸೆಕೆಂಡ್ಗೆ ಅವೋಗಾಡ್ರೋ ನಂಬರ್ ಆಫ್ ರುಪೀಸ್. ನಂಬರ್ ಆಫ್ ಸೆಕೆಂಡ್ಸ್ ತೆಗೀರಿ, ಆಮೇಲೆ ಇಯರ್ಸ್ ತೆಗಿಯೋಣ. ಓಕೆನಾ, ಇಲ್ಲಿ ಮಾಡಿ ತೋರಿಸ್ತೀನಿ ನೋಡ್ರಿ. 1 ಸೆಕೆಂಡ್ಗೆ 10 lakh rupees. ಅವನ ಹತ್ರ ಎಷ್ಟಿದಾವ, ಅವೋಗಾಡ್ರೋ ನಂಬರ್ ಆಫ್ ರುಪೀಸ್ ಇದಾವ. ಎಷ್ಟು ಸೆಕೆಂಡ್ ಬೇಕು, ಅವೋಗಾಡ್ರೋಸ್ ನಂಬರ್ ಬೈ ಅವೋಗಾಡ್ರೋಸ್ ನಂಬರ್ ಇಂಟು 1 ಡಿವೈಡೆಡ್ ಬೈ 10 lakh ಅಂದ್ರೆ 10⁻6 lakh. ಇಷ್ಟು ಏನು ಬೇಕು, ಇಷ್ಟು ಸೆಕೆಂಡ್ ಬೇಕು. ಇಸ್ ಇಟ್ ನಾಟ್? ಅವೋಗ್ಯಾಡ್ರೋಸ್ ನಂಬರ್ ಬೈ 10⁻6 ಬೈ 60, ಇಷ್ಟೇನು ಬೇಕು, ಇಷ್ಟು ಮಿನಿಟ್ ಬೇಕು. ಓಕೆನಾ, ಹಾಂ, ಎಷ್ಟು ಮಿನಿಟ್ ಅಂತ ತೆಗಿಯೋಣ. 6.022 × 10⁻23 ಬೈ 10⁻6. 1/60 ಅಂತಂದರೆ ಐ ಕ್ಯಾನ್ ಟೇಕ್ 60 ಇನ್ ದ ನ್ಯೂಮರೇಟರ್. ಇಷ್ಟೇನಿದು, ಇಷ್ಟು ಮಿನಿಟು. ಹಾಂ, ಎಷ್ಟು ಅವರ್ ಬೇಕು, 6.022 × 10⁻23 ಇಂಟು 60 ಬೈ 10⁻6 ಇಂಟು ಡಿವೈಡೆಡ್ ಬೈ 60. ಇಷ್ಟೇನು ಬೇಕು, ಇಷ್ಟು ಅವರ್ ಬೇಕು. ಡೇಸ್ ನೋಡೋಣ. ಈಗ ಎಷ್ಟು ಡೇಸ್ ಬೇಕು, 6.022 × 10⁻23 ಇಂಟು 60 ಬೈ 10⁻6 ಇಂಟು 60 ಡಿವೈಡೆಡ್ ಬೈ 24. ಏನಿದು, ಇಷ್ಟು ಡೇಸ್ ಬೇಕು. ಏನು ಕೇಳ್ಯಾರೀಗ, ನಂಬರ್ ಆಫ್ ಇಯರ್ಸ್ ಕೇಳಿದಾರೆ ನಮ್ಗೆ. 6.022 ಇಂಟು 10⁻23 ಇಂಟು 60 divided by 10⁻6 into 60 into 24 divided by 365. ಇಷ್ಟು ಇಯರ್ಸ್ ಬೇಕು.
Is that clear? That is your homework. Okay na? Got it? ಸೇರಿ ಹೇಳ್ತೀನಿ ನೋಡ್ರಿ ಇನ್ನೊಂದ್ಸಲ. ಅಮೌಂಟ್ ಆಫ್ ದ ಮನಿ ಹಿ ಈಸ್ ಹ್ಯಾವಿಂಗ್, ಇಷ್ಟು ರುಪೀಸ್ ಇದೆ ಅವನ ಹತ್ರ. ನಂಬರ್ ಆಫ್ ಸೆಕೆಂಡ್ಸ್ ರಿಕ್ವೈರ್ಡ್ ಟು ಸ್ಪೆಂಡ್ ಇಷ್ಟು ರುಪೀಸ್. ಓಕೆ, 1 ಸೆಕೆಂಡ್ಗೆ 10 ಲ್ಯಾಕ್ ಖರ್ಚು ಮಾಡ್ತಾನ ಊಪ. ಅವೋಗಾಡ್ರೋಸ್ ನಂಬರ್ ಆಫ್ ಲ್ಯಾಕ್ ರುಪೀಸ್ ಖರ್ಚು ಮಾಡ್ಬೇಕಂದ್ರೆ ಎಷ್ಟು ಸೆಕೆಂಡ್ ಬೇಕು? ನಂಬರ್ ಆಫ್ ಸೆಕೆಂಡ್ ಇಸ್ ಅವೋಗಾಡ್ರೋಸ್ ನಂಬರ್ ಬೈ 10 ಲ್ಯಾಕ್. ಅವೋಗಾಡ್ರೋಸ್ ನಂಬರ್ ಬೈ 10 ಲ್ಯಾಕ್. ಅವೋಗಾಡ್ರೋಸ್ ನಂಬರ್ ಬೈ 10⁶ ಮಾಡ್ರಿ, ಡಿವೈಡೆಡ್ ಬೈ 60 ಮಾಡ್ರಿ. ದಿಸ್ ಇಸ್ ಸೆಕೆಂಡ್. ಮಿನಿಟ್ ಬಂತು. ಮಿನಿಟನ್ನು ಏನು ಮಾಡ್ರಿ? ಡಿವೈಡ್ 60 ಮಾಡ್ರಿ, ಅವರ್ ಬರುತ್ತಾ. ಡಿವೈಡ್ ಬೈ 24 ಮಾಡ್ರಿ, ಡೇಸ್ ಬರ್ತದ. ಅಷ್ಟು ಡೇಸನ್ನು ಡಿವೈಡ್ ಬೈ 365 ಮಾಡ್ರಿ, ಇಯರ್ಸ್ ಬರ್ತದ. ಈಸ್ ದ್ಯಾಟ್ ಕ್ಲಿಯರ್? ರೈಟ್. ಕಾಸ್ಟ್ ಆಫ್ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ, ಪ್ರಾಬಬ್ಲಿ ದ ಲಾಸ್ಟ್ ಪ್ರಾಬ್ಲಮ್. ಕಾಸ್ಟ್ ಆಫ್ ಟೇಬಲ್ ಸಾಲ್ಟ್. ಟೇಬಲ್ ಸಾಲ್ಟ್ ಅಂದರೆ NaCl ಆ್ಯಂಡ್ ಟೇಬಲ್ ಶುಗರ್ ಅಂದರೆ NaCl ಮತ್ತು ಟೇಬಲ್ ಶುಗರ್ ಸಕ್ಕರೆ C12H22O11. ಕಾಸ್ಟ್ ಆಫ್ NaCl ಎಷ್ಟು? ₹2. 2 rupees. ಎಷ್ಟಿಗೆ? ಪರ್ ಕೆ ಜಿ. ಇದು 2 rupees per kg. ಇದು ಭಾಳ ಹಳೆ ಪ್ರಾಬ್ಲಮ್ ಇರಬೇಕು. ಓಕೆ ಫೈನ್. ಆಮೇಲೆ ಟೇಬಲ್ ಶುಗರ್ ಸುಕ್ರೋಸ್ ಎಷ್ಟು? 6 rupees. ಅದು ಎಷ್ಟು? 6 rupees per kg. ಓಕೆ ಓಕೆ, ದಿಸ್ ಇಸ್ ವೆರಿ ಓಲ್ಡ್ ಪ್ರಾಬ್ಲಮ್, ಭಾಳ ಹಳೆ ಪ್ರಾಬ್ಲಮ್, ಆದರೂ ಈಗ ಸಾಲ್ವ್ ಮಾಡೋಣ. ಗ್ರೇಟ್. ಕ್ಯಾಲ್ಕುಲೇಟ್ ದ ಕಾಸ್ಟ್ ಪರ್ ಮೋಲ್. 2 rupees per kg ಅಂದರೆ ಏನು ಹೇಳ್ರಿ? 1000 ಗ್ರಾಮಿಗೆ ಎಷ್ಟು ರುಪೀಸು? 2 rupees. ಅವ್ರು ಏನು ಕೇಳ್ಯಾರ? ಕ್ಯಾಲ್ಕುಲೇಟ್ ದ ಕಾಸ್ಟ್ ಪರ್ ಮೋಲ್. ಪರ್ ಮೋಲ್ ಅಂದ್ರೆ ಏನು? 1 mole ಅಂದರೆ 1 time molecular mass. 1 time molecular mass ಆಫ್ NaCl. ಫಾರ್ಮುಲಾ ಮಾಸ್ ಆರ್ ಮಾಲಿಕ್ಯುಲರ್ ಮಾಸ್ ಎಷ್ಟು? ಸೋಡಿಯಮ್ದು 23, ಕ್ಲೋರಿನ್ದು 35.5. ಎಷ್ಟು ಬಂತು? 58.5 ಗ್ರಾಮ್. 58.5 ಗ್ರಾಮಿಗೆ ಎಷ್ಟು ರುಪೀಸ್? 58.5 ಇಂಟು 2 by 10⁻³ ಮಾಡ್ತೀನಿ ಇದನ್ನು. 2, 5, 10, 1, 1, 1, 1, 1, 1, 2, 8, 16, 17, 1, 1, 1, 1, 2, 5, 10, 11, 11, 11, 11, 117 ಇಂಟು 10⁻³ ಅಂದ್ರೆ 0.117 rupees. 10 ಪೈಸಾನೂ ಅಲ್ಲ. ಓಕೆ, 11 ಪೈಸಾ. ಓಕೆ, ಇಷ್ಟೆಷ್ಟಕ್ಕೆ? 1 ಮೋಲ್ಗೆ. ಮತ್ತೊಂದ್ಸಲ ಹೇಳ್ತೀನಿ ನೋಡ್ರಿ. NaCl ಕೊಟ್ಟಾರ ಎಷ್ಟು? 2 ರೂಪಾಯಿ. ಎಷ್ಟಕ್ಕೆ? 1 kgಗೆ. ಅಂದ್ರೆ 1000 ಗ್ರಾಮಿಗೆ 2 ರೂಪಾಯಿ. 1 ಮೋಲ್ಗೆ ಎಷ್ಟಂತ ಕೇಳಿದಾರೆ ಅವರು. 1 ಮೋಲ್ ಅಂದ್ರೆ 1 time molecular mass. 1 time molecular mass ಅಂದರೆ ಎಷ್ಟು? 58.5. ಹಿಂಗೆ ಬಂತು. 58.5 ಗ್ರಾಮಿಗೆ ಎಷ್ಟು? ಇಷ್ಟು. ಓಕೆ, ಇದು ಉಪ್ಪಿಂದಾಯಿತು. ಈಗ ಸಕ್ಕರೆಗೆ ಹೋಗೋಣ. ಸಕ್ಕರೆ ಅಂದರೆ ಸುಕ್ರೋಸ್. ಓಕೆನಾ? ರೈಟ್. ಸೊ ಇಲ್ಲೇ ನೋಡ್ರಿ, ಇಲ್ಲೂ ಕೂಡ ಸೇಮ್. 1000 ಗ್ರಾಮಿಗೆ 6 ರೂಪಾಯಿ. ಪರ್ ಮೋಲ್ ಆಫ್ ಸುಕ್ರೋಸ್ ಎಷ್ಟು? ಆಗಲೇ ಮಾಡಿದ್ದೀನಿ ನೋಡ್ರಿ. ಮಾಲಿಕ್ಯುಲರ್ ಮಾಸ್ ಎಷ್ಟು ಬರುತ್ತೆ ಅದ್ರದ್ದು? 342 ಗ್ರಾಮ್ ಬರುತ್ತೆ. ಅದಕ್ಕೆ ಎಷ್ಟು? 342 ಇಂಟು 6 by 10⁻³ ಅಂದರೆ 0.342 ಇಂಟು 6. 6 2 12, 6 4 24, 25, 6 3 18, 20, 3 ಡಿಜಿಟ್ ಹಿಂದೆ ಬರ್ರಿ. 2 ರೂಪಾಯಿ ಕೊಡ್ರಿ. 1 ಮೋಲ್ ಸಕ್ರೆ ಒಯ್ರಿ. 2.056 rupees ಫಾರ್ 1 mole ಆಫ್ ಶುಗರ್. ಅರ್ಥ ಆಯ್ತಾ? ದಿಸ್ ಈಸ್ ವಾಟ್ ಇಟ್ ಈಸ್. ಒನ್ ಮೋರ್. ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ಕಾರ್ಬನ್ ಮೊನಾಕ್ಸೈಡ್. ಕ್ಯಾಲ್ಕ್ಯುಲೇಟ್ ದ ವಾಟ್? mass of carbon monoxide having the same number of mass of carbon monoxide having the same number of oxygen atoms as are present in 88 gram of carbon monoxide. ನೋಡ್ರಿ, 88 ಗ್ರಾಮ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ನಲ್ಲಿ ಎಷ್ಟು ಆಕ್ಸಿಜನ್ ಆಟಮ್ ಇದಾವೋ ಅಷ್ಟೇ ಆಕ್ಸಿಜನ್ ಆಟಮ್ ಕಾರ್ಬನ್ ಮೊನಾಕ್ಸೈಡ್ ಇರಬೇಕಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಮಾಸ್ ಎಷ್ಟು? ಪ್ರಾಬ್ಲಮ್ ತಿಳ್ಕೊಡ್ರಿ. ಇಂಥವು ಆಬ್ಜೆಕ್ಟಿವ್ ಎಕ್ಸಾಮಿಗೆ ಕೇಳ್ತಾರ. ಕ್ಯಾಲ್ಕ್ಯುಲೇಟ್ ದ ಮಾಸ್ ಆಫ್ ಕಾರ್ಬನ್ ಮೊನಾಕ್ಸೈಡ್. ಕ್ಯಾಲ್ಕ್ಯುಲೇಟ್ ದ ಮಾಸ್ ಆಫ್ ಕಾರ್ಬನ್ ಮೊನಾಕ್ಸೈಡ್ containing, it is having same number of, it is containing
having same number of oxygen atom, having same number of oxygen atom in what 88 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, 88 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ನಲ್ಲಿ ಎಷ್ಟು ಆಕ್ಸಿಜನ್ ಆಟಮ್ ಇದ್ದಾವೋ ಅಷ್ಟೇ ಆಕ್ಸಿಜನ್ ಆಟಮು ಇದರಲ್ಲಿ ಇರಬೇಕಂದ್ರೆ ಇದ್ರ ಮಾಸ್ ಎಷ್ಟು. ಫಸ್ಟ್ ಏನು ಮಾಡೋಣ, ಈಗ 88 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ನಲ್ಲಿ ಎಷ್ಟು ಆಕ್ಸಿಜನ್ ಆಟಮ್ ಅದಾವ ಅಂತ ತೆಗೆಯೋಣ. 88 ಗ್ರಾಮ್ ಅಂದರೆ ಎಷ್ಟು ಮೋಲ್ ಅದು? ನಂಬರ್ ಆಫ್ ಮೋಲ್ ಇಸ್ ವಾಟ್? ಮಾಸ್ ಬೈ ಮಾಲಿಕ್ಯುಲರ್ ಮಾಸ್. ಮಾಸ್ ಇಸ್ 88. ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟು? 44. ಅಂದರೆ ನಂಬರ್ ಆಫ್ ಮೋಲ್ಸ್ ಎಷ್ಟು? 2 ಮೋಲ್ಸ್. ಎಷ್ಟು? 2 ಮೋಲ್ಸ್. 2 ಮೋಲ್ಸ್ ಆಫ್ ಆಕ್ಸಿಜನ್ ಆಟಮ್ ಇದಾವೆ. 2 ಮೋಲ್ಸ್ ಅಂದ್ರೆ ಎಷ್ಟು ನಂಬರ್ ಆಫ್ ಆಕ್ಸಿಜನ್ ಆಟಮ್ಸ್? 2 ಮೋಲ್ಸ್ ಅಂದ್ರೆ ಎಷ್ಟು? 2 ಇಂಟು ಅವೋಗಾಡ್ರೋಸ್ ನಂಬರ್ ಆಫ್ ಆಟಮ್ಸ್. ಅಷ್ಟೇ ಅವೋಗಾಡ್ರೋ ನಂಬರ್ ಆಫ್ ಅಷ್ಟೇ ಆಕ್ಸಿಜನ್ ಆಟಮ್ಸು ಇದ್ರಾಗಿರ್ಬೇಕು. ಓಕೆ, ಲೆಟ್ ಮಿ ಚೆಕ್ ಅಗೇನ್. 88 ಗ್ರಾಮ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ 88 ಗ್ರಾಮ್ ಅಂದರೆ ನಂಬರ್ ಆಫ್ ಮೋಲ್ಸ್ ಎಷ್ಟು? 2 ಮೋಲ್. 2 ಮೋಲ್ ಕಾರ್ಬನ್ ಡೈಆಕ್ಸೈಡ್. ಸಾರಿ, 2 ಏನಿದು? ನಂಬರ್ ಆಫ್ ಮೋಲ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇದು. 1 ಮೋಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ನಲ್ಲಿ 2 ಆಕ್ಸಿಜನ್ ಆಟಮ್ಸ್ ಇರ್ತಾವ. ದೆನ್ ನಂಬರ್ ಆಫ್ ಆಕ್ಸಿಜನ್ ಆಟಮ್ಸ್ ವುಡ್ ಬಿ ಹೌ ಮಚ್? 1 ಮೋಲಲ್ಲಿ 2, 2 ಮೋಲಲ್ಲಿ 4 ಮೋಲ್ ಆಫ್ ಆಕ್ಸಿಜನ್ ಆಟಮ್ಸ್ ಇರ್ತಾವೆ. ಅಷ್ಟೇ ಆಕ್ಸಿಜನ್ ಆಟಮು ಇದರಲ್ಲಿ ಇರಬೇಕಾಗಿದೆ. 4 ಮೋಲ್ ಆಫ್ ಆಕ್ಸಿಜನ್ ಆಟಮ್ಸ್ ಇದರಲ್ಲಿ ಇರಬೇಕು. 1 ಮೋಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ 1 ಆಕ್ಸಿಜನ್ ಆಟಮು. 4 ಮೋಲ್ ಆಫ್ ಆಕ್ಸಿಜನ್ ಆಟಮ್ ಇರಬೇಕಂತಂದ್ರೆ ಇದೆಷ್ಟಿರಬೇಕು? ಇದು 4 ಮೋಲ್ ಇರಬೇಕಲ್ವಾ? ಐ ಹೋಪ್ ಯು ಆರ್ ಗೆಟಿಂಗ್ ಮೀ. 88 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಎಷ್ಟು ಮೋಲ್ ಇದಾವ? 2 ಮೋಲ್ ಕಾರ್ಬನ್ ಡೈಆಕ್ಸೈಡ್ ಇದಾವೆ. 1 ಮೋಲ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ 2 ಆಕ್ಸಿಜನ್ ಆಟಮು. 2 ಮೋಲ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ 4 ಮೋಲ್ ಆಕ್ಸಿಜನ್ ಆಟಮು. ಅಷ್ಟೇ ಆಕ್ಸಿಜನ್ ಆಟಮ್ ಇದರಲ್ಲಿ ಇರಬೇಕಂದ್ರೆ 4 ಮೋಲ್ ಆಕ್ಸಿಜನ್ ಆಟಮ್ ಇದರಲ್ಲಿ ಇರಬೇಕು. 1 ಮೋಲಲ್ಲಿ 1 ಇರುತ್ತೆ. 4 ಮೋಲ್ ಆಕ್ಸಿಜನ್ ಆಟಮ್ ಅಂದರೆ ನಾ ಎಷ್ಟು ತಗೋಬೇಕು? 4 ಮೋಲ್ ತಗೋಬೇಕು. 4 ಮೋಲ್ ಅಂದರೆ 4 ಮೋಲ್ ಅಂದರೆ ಎಷ್ಟು? 4 ಟೈಮ್ಸ್ ಮಾಲಿಕ್ಯುಲರ್ ಮಾಸ್. 4 ಇಂಟು ಮಾಲಿಕ್ಯುಲರ್ ಮಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟು? 12, 16. 12 ಕಾರ್ಬನು, 16 ಆಕ್ಸಿಜನು, 28. 4, 8, 8, 4, 8, 4, 32, 3. 8, 1, 11 ಅಂದರೆ 112 ಗ್ರಾಮು. Is that clear, students? I guess it is clear. Yes. That's all for today, and these are all the important problems I have solved based on mole concept. Very, very important problems. Very, very important formula. You have to remember them till you complete your PU2. Indirectly or directly, these formulas will be useful for you at any point of time in chemistry. Okay? Next time I'll see you. Till then, have a nice time. Bye everyone.